ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ರಾಜ್ಯದಲ್ಲಿ ಕಳೆದ 2-3 ದಿನಗಳಿಂದ ಈ ಕಾಂಗ್ರೆಸ್ನ ಅದೇನೋ ಕೆಪಿಸಿಸಿ ಕೋಆರ್ಡಿನೇಟರ್ ಅಂತೆ ರಾಜೀವ್ ಗೌಡ್ ಅವರು ಪೌರಾಯುಕ್ತೆ ಮೇಲೆ ಬಳಸಿರುವ ಪದಗಳು, ದರ್ಪ, ದೌಲತ್ತು, ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅನ್ಫಾರ್ಚುನೇಟ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ದಕ್ಷ ಪೊಲೀಸ್ ಅಧಿಕಾರಿಗಳ ನೇತೃತ್ವದ ತಂಡ, ಅದರಲ್ಲೂ 3 ತಂಡ ಮಾಡ್ಕೊಂಡು ಹುಡುಕಿದ್ರು ಕೂಡ ಕೇಸ್ ದಾಖಲಾದ ಮೇಲೆ ಈ ರಾಜೀವ್ ಗೌಡ ಅನ್ನೋರು ಇನ್ನೂ ಕೂಡ ಪೊಲೀಸ್ ಇಲಾಖೆಗೆ ಸಿಕ್ಕಿಲ್ವಂತೆ. ಇದು ಒಂದು ಪಾರ್ಟ್. ಆದರೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಸೋಕಾಲ್ಡ್ ಜನಪ್ರತಿನಿಧಿಗಳ ಒಂದು ವಿಶೇಷವಾದ ಕಲ್ಚರ್ನ ಒಂದಷ್ಟು ಸ್ಯಾಂಪಲ್ಗಳನ್ನು ನಿಮ್ಮ ಮುಂದಿಟ್ಟು ಚರ್ಚೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋ ಪ್ರಯತ್ನ. ಒಂದು 4 ಹೇಳಿಕೆಗಳನ್ನು, ಸ್ವಲ್ಪ ಹಳೆದೇನೆ, ಅದರ 4 ಹೇಳಿಕೆಗಳನ್ನು ನಿಮ್ಮ ಮುಂದೆ ಸ್ಯಾಂಪಲ್ ರೀತಿಯಲ್ಲಿ ಇಡ್ತೀನಿ. 4 ಅಂತ ಪ್ರಶ್ನೆ ಕೇಳಬೇಡಿ, 40 ಹುಡುಕ್ತಾ ಹೋದರೆ ಸಮಯದ ಅವಧಿಯನ್ನು ನಾವು ಗಣನೆಗೆ ತೆಗೆದುಕೊಂಡು 4 ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲನೇದಾಗಿ, MLA ಒಬ್ಬರ ಪುತ್ರ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ, ಮಹಿಳಾ ಅಧಿಕಾರಿ ಮೇಲೆ ಬಳಸಿದಂತಹ ಶಬ್ದ ಪ್ರಯೋಗಗಳು ಯಾವ ರೀತಿ ಇತ್ತು ಅದನ್ನು ಗಮನಿಸಿ. ಸಂಗಮೇಶ್, ನಿಮಗೆ ಗೊತ್ತಿದೆ, BK ಸಂಗಮೇಶ್ ಅವರ ಪುತ್ರರತ್ನ ಅವರದ್ದು ಅಂತ ಹೇಳಲಾಗಿತ್ತು. ಅದಾದ್ಮೇಲೆ ಏನೇನಾಯ್ತು ಮುಂದೆ ಚರ್ಚೆ ಮಾಡೋಣ. ಅದರ ಸ್ಯಾಂಪಲ್ ಅನ್ನ ಗಮನಿಸಿ. ನೀವು ವಿಡಿಯೋ ಎಲ್ಲ ಮಾಡ್ಕೊಂಬಿಡ್ರಿ. ಇವರೇ ನೆಟ್ಟಿಗೆ ಮಾತಾಡಿ. ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟು ಬೆಲೆ ಕೊಟ್ಟು ಮಾತಾಡಿ. ಅಣ್ಣ, ನೀವು ವಿಡಿಯೋ ಎಲ್ಲ ಮಾಡ್ಕೊಂಬಿಡ್ರಿ. ಹೇಳಿ. ಮೊನ್ನೆ ನಡೆದ ಘಟನೆ, ಬಳ್ಳಾರಿಯಲ್ಲಾದ ಗಲಾಟೆ, ಅದಾದ ನಂತರದಲ್ಲಾಗ್ತಾ ಇರುವ ಬೆಳವಣಿಗೆಗಳು, ಶಾಸಕರು, ಹಾಲಿ MLA ಭರತ್ ರೆಡ್ಡಿ ಅವರು ಆಡಿದ ಮಾತಿನ ಸ್ಯಾಂಪಲ್ ಕೂಡ ಗಮನಿಸ್ಬಿಡಿ. ಇದು ಅಧಿಕಾರಿಗಳ ಮೇಲಲ್ಲ, ಬಟ್ ಅಧಿಕಾರಿಗಳ ಕೈಯಲ್ಲಿ, ಅದರಲ್ಲೂ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ಪೊಲೀಸರಿಗೂ ಕೂಡ ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಅವರು ಆಡಿದ ಮಾತುಗಳ ಸ್ಯಾಂಪಲ್ ನಿಮ್ಮ ಮುಂದೆ. ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದ್ದೆ ಅಂತ ಹೇಳಕ್ ಇಚ್ಛೆ. ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದ್ದೆ ಅಂತ ಹೇಳಕ್ ಇಚ್ಛೆ. ಇದೆರಡು ಹೇಳಿಕೆಗಳಾಯ್ತು. ಇದರ ಸರಣಿಯಲ್ಲೇ ರಾಜೀವ್ ಗೌಡ ಅವರ ಬಾಯಿಂದ ಬಂದಂತಹ ಮುತ್ತುಗಳು, ಅದನ್ನು ಕೂಡ ನಿಮ್ಮ ಮುಂದೆ ಕೇಳಿಸ್ಬಿಡ್ತೀನಿ. ಇದರ ಜೊತೆಯಲ್ಲೇ ಇದು ಅಧಿಕಾರಿಗಳ ಮೇಲಿನ ದರ್ಪ ಅಲ್ಲದೆ ಹೋದರೂ ಕೂಡ ಪ್ರಾಮಾಣಿಕವಾಗಿ ನಮ್ಮ ಕ್ರೀಡಾಂಗಣವನ್ನ ಉದ್ಧಾರ ಮಾಡಿ ಅಂತ ಹೇಳಿದ ವ್ಯಕ್ತಿ ಮೇಲೆ FIR ಆಯಿತು. ಆತನ ಮನದಾಳದ ಮಾತು ಕೂಡ ಕೇಳಿಸ್ಕೊಂಬಿಡಿ. 2 ಬ್ಯಾಕ್ ಟು ಬ್ಯಾಕ್, ಅದಾದ್ಮೇಲೆ ಚರ್ಚೆ ಪ್ರಾರಂಭ ಮಾಡೋಣ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸಲ್ಲಿ ಇಟ್ಟಿದ್ದಾರೆ. ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ. ಆಮೇಲೆ ತಂದೀಗ ಸರ್ ನೀವು ಹಂಗೆಲ್ಲ ಮಾತಾಡ್ಬೇಡಿ, ಅದ್ ನಮ್ಮ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸಲ್ಲಿ ಇಟ್ಟಿದ್ದಾರೆ. ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು. ನಾನು ಸರ್ಕಾರಕ್ಕೆ ಅಥವಾ ನಮ್ಮ ಜಿಲ್ಲಾ ಆಡಳಿತಕ್ಕೆ ಪ್ರಶ್ನೆ ಮಾಡೋದಕ್ಕೆ ನನ್ನ ಮೇಲೆ FIR ಆಗಿದೆ. FIR ಆಗೋ ಕಾರಣ ಏನಂದ್ರೆ, ನಾವು ಸತತವಾಗಿ 5 ವರ್ಷದಿಂದ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಏನಂದ್ರೆ ಸ್ಟೇಡಿಯಂ ಸುಧಾರಣೆ ಮಾಡ್ಕೊಡಿ ಸರ್. ಅದು ಏನ್ ಅನುದಾನ ಬಂದಿದೆ ಅದರಲ್ಲೇ ಮಾಡ್ಕೊಡಿ ಸರ್, ಎಕ್ಸ್ಟ್ರಾ ಹಾಕೋಬೇಡಿ, ಜೇಬಿಂದ ಕೊಡ್ಬೇಡಿ ಅಂತ ನಾವು ಯಾವ ರೀತಿ ಪ್ರೆಷರ್ ಇಲ್ಲ. ನಾನು ಸರ್ಕಾರಕ್ಕೆ ಅಥವಾ ನಮ್ಮ ಜಿಲ್ಲಾ ಆಡಳಿತಕ್ಕೆ ಪ್ರಶ್ನೆ ಮಾಡೋದಕ್ಕೆ ನನ್ನ ಮೇಲೆ FIR ಆಗಿದೆ. FIR ಆಗೋ ಕಾರಣ ಏನಂದ್ರೆ, ನಾವು ಸತತವಾಗಿ 5 ವರ್ಷದಿಂದ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಹೆಚ್ಚಿಗೆ ಏನು ಹೇಳೋದಿಲ್ಲ. ಇದು ನಮ್ಮ ಜನಪ್ರತಿನಿಧಿಗಳು, ನಾವೇ ಓಟ್ ಹಾಕಿ ಗೆಲ್ಲಿಸಿದ ಜನಪ್ರತಿನಿಧಿಗಳ ಕಲ್ಚರ್, ಅವರ ಸಂಸ್ಕೃತಿ, ಆ ಸಂಸ್ಕೃತಿಗೆ ಹಿಡಿದಂಥ ಪುಟ್ಟ ಕೈಗನ್ನಡಿ ಅಷ್ಟೇ. ನಾನು ನೇರವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವ ಅತಿಥಿಗಳನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಜೊತೆಯಲ್ಲಿ ಡಾಕ್ಟರ್ ಸದಾನಂದ್ ಅವರಿದ್ದಾರೆ, ರಾಜ್ಯ ಉಪಾಧ್ಯಕ್ಷರು, ನೌಕರರ ಸಂಘ ಬೆಂಗಳೂರು. ಅದರ ಜೊತೆಯಲ್ಲೇ ಕೆಲವೇ ಕ್ಷಣಗಳಲ್ಲಿ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ಅವರೇ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಮಾಜಿ ಶಾಸಕರಾದ ರೇಣುಕಾಚಾರ್ಯ ಅವರು ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಸ್ಟುಡಿಯೋದಲ್ಲಿ ನನ್ನ ಜೊತೆಯಲ್ಲಿ ಬಿಜೆಪಿ ವಕ್ತಾರರಾದ ಕಾಂತಿ ಶೆಟ್ಟಿ ಮೇಡಮ್ ಅವರಿದ್ದಾರೆ, ರಾಜಕೀಯ ವಿಶ್ಲೇಷಕರಾದ ರಾಘವೇಂದ್ರ ಇಟ್ನಾಳ್ ಸರ್, ಕ್ಷಮೆಯಲ್ಲಿ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಹಾಗೆ ಕಾಂಗ್ರೆಸ್ ಪರವಾಗಿ ಮಂಜುನಾಥ್ ND ಅವರು, JDS ವಕ್ತಾರರಾದ ನರಸಿಂಹಮೂರ್ತಿ ಅವರು. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
ಇಟ್ನಾಳ್ ಸರ್, ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೆ ದೀಸ್ ಆರ್ ಜಸ್ಟ್ ಸ್ಯಾಂಪಲ್ಸ್. ನಾನು ನಿಮಗೆ ಇನ್ನೂ ಒಂದಷ್ಟು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಸದನ ನಡೆಯೋ ಸಂದರ್ಭದಲ್ಲಿ ಸಚಿವೆ ಒಬ್ಬರನ್ನ ಪ್ರಾಸ್ಟಿಟ್ಯೂಟ್ ಅಂತ ಬೈದವ್ರ ಮೇಲೆ ಕ್ರಮ ಏನಾಯ್ತು ಸರ್? ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾದ ಶಾಲಿನಿ ರಜನೀಶ್ ಅವರನ್ನ ಅವ್ರು ಮಲ್ಗೋ ಅವರಿಗೆ ರೊಟೀನ್ ವಿಚಾರಕ್ಕೆ ಪ್ರಶ್ನೆ ಮಾಡಿದ MLC ರವಿಕುಮಾರ್ ಅವ್ರ ಮೇಲೆ ಏನು ಕ್ರಮ ಆಯಿತು ಸರ್? ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಅವಳು ಇವಳು ಅಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಏನು ಕ್ರಮ ಆಯಿತು ಸರ್? ಕಬ್ಬಿನ ಬೆಂಬಲ ಬೆಲೆಯನ್ನ ಕೇಳಲಿಕ್ಕೆ ಹೋರಾಟ ನಡೆಸಿದ ಮಹಿಳೆಯನ್ನ ನೀನ್ ಎಲ್ ಮಲ್ಗಿದ್ಯಪ್ಪ ಅಂತ ಕೇಳಿದ ಹಾಲಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವ್ರ ಮೇಲೆ ಏನ್ ಕ್ರಮ ಆಯ್ತು ಸರ್? ಅಂದ್ರೆ ಮಹಿಳೆಯರನ್ನ ಗೌರವಿಸುವ ಆಧರಿಸುವ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾತನಾಡೋಣ ಸರ್. ಮಹಿಳೆಯ ಗೌರವವನ್ನ ಕಾಪಾಡುವ ಘನತೆವೆತ್ತ ಜನಪ್ರತಿನಿಧಿಗಳ ಬಾಯಲ್ಲಿ ಬಂದ ಮಾತುಗಳಿಗೆ ಏನ್ ಶಿಕ್ಷೆ ಆಯ್ತು ಅಂತ? ಶಿಕ್ಷೆ ಆಗಬೇಕಾಗಿತ್ತಲ್ವಾ? ಆಗಿಲ್ಲ. ಅದು ಏನಾಗುತ್ತೆ ಅಂದರೆ ನನ್ನ ಅಬ್ಸರ್ವೇಷನ್ ಏನಂದರೆ ಇದು ಇಟ್ ಈಸ್ ಅ ಪ್ರಾಬ್ಲಮ್ ಇನ್ ದ ಕಲ್ಚರ್. ಇವರು ಜನಪ್ರತಿನಿಧಿಗಳು ಆರಿಸಿ ಬಂದ ತಕ್ಷಣ ನಾವೇನೋ ದೊರೆಗಳಾಗ್ಬಿಟ್ವೆ, ನಾವೇನೋ ಪಾಳೆಗಾರ ಆಗಿಬಿಟ್ವಿ ಅನ್ನೋ ಒಂದು ಕಲ್ಪನೆಯಲ್ಲಿ ಇರ್ತಾರೆ. ಅದೇ ರೀತಿ ಅವ್ರಿಗೆ ಅಭ್ಯಾಸ ಆಗಿಬಿಡ್ತಿದೆ. ತಮ್ಮ ಹಿಂಬಾಲಕರು ಕೆಲವು ಹುಡುಗರಿರ್ತಾರಲ್ಲ, ದ ಮೇಲ್ ಮೆಂಬರ್ಸ್ ಆಫ್ ದರ್ ಸಪೋರ್ಟ್ ಗ್ರೂಪ್, ಅವ್ರ ಜೊತೆ ಮಾತಾಡಿ ಅಭ್ಯಾಸ ಆಗಿರ್ತದೆ. ಅದೇ ರೀತಿ ಹೆಣ್ಮಕ್ಳ ಜೊತೆ ಮಾತಾಡ್ತಾರೆ. ಯಾರ ಜೊತೆ ಹಾಗೆ ಮಾತಾಡಬಾರ್ದು. ನೀವು ಜನಸೇವಕರು, ನಾನು ಜನರ ಸೇವೆಗೋಸ್ಕರ ನಾನು ಜನರ ಪ್ರತಿನಿಧಿಯಾಗಿ ಆಯ್ಕೆ ಆಗಿದ್ದೇನೆ ಅನ್ನೋ ಭಾವನೆ ಇದ್ದ ಯಾವ ನಾಯಕನು ಈ ಥರ ಮಾತಾಡೋದಿಲ್ಲ. ವಿ ಸಿ ಲಾಟ್ ಆಫ್ ಅದರ್ ಕಂಟ್ರೀಸ್ ಹೀಗೆ ಈ ಥರ ಮಾತಾಡೋದಿಲ್ಲ. ಯಾಕಂದ್ರೆ ದೇರ್ ಇಸ್ ಅಲ್ಲಿ ಪರ್ಸೆಪ್ಷನ್ ಏನು, ನಾನು ಜನರ ಸೇವೆ ಮಾಡೋದಕ್ಕೆ ನಾನು ಆಯ್ಕೆ ಆಗಿದ್ದೇನೆ, ನಾನು ಮೇಯರ್ ಆಗಿದ್ದೇನೋ ಅಥವಾ ಶಾಸಕನಾಗಿದ್ದೇನೋ ಸಂಸದನಾಗಿದ್ದೇನೋ, ಜನರ ಸೇವೆ ಮಾಡೋದಕ್ಕೆ ಆಗಿದ್ದೇನೆ, ಜನರನ್ನ ಆಳೋದಕ್ಕೆ ಆಗಿಲ್ಲ. ಇಲ್ಲಿ ಏನಾಗಿದೆ, ಅದೊಂದು ಕಲ್ಪನೆ ಇದೆ, ನಾವು ಜನರನ್ನ ಆಳ್ತೇವೆ ಅಂತ. ನೀವು ಆಳುವ ವರ್ಗ ಅಲ್ಲ, ನೀವು ಸೇವೆ ಮಾಡುವ ವರ್ಗ. ಅದ್ರ ಜೊತೆಗೇನೆ ಇಲ್ಲಿ ಅನೇಕ ಪಕ್ಷಗಳು ಮತ್ತು ಪಕ್ಷಗಳ ಜೊತೆಲಿ ಮತ್ತೇನೇನೋ ಗುತ್ತಿಗೆದಾರ 108 ಒತ್ತಡದಲ್ಲಿ ಅಧಿಕಾರಿಗಳಿರ್ತಾರೆ. 1-2 ಅಲ್ಲ. ಒಂದು ವರ್ಗದಿಂದ ಒಂದು ಮಾತು ಬಂದರೆ ಅದಕ್ಕೆ ತದ್ವಿರುದ್ಧವಾದ ಇನ್ನೊಂದು ಇನ್ಸ್ಟ್ರಕ್ಷನ್ ಇನ್ನೊಂದು ಕಡೆಯಿಂದ ಬಂದಿರ್ತದೆ. ಆ ಥರ ಇರುವಾಗ ಅಧಿಕಾರಿಗಳನ್ನು ಹೇಗೆ ನಡೆಸ್ಕೋಬೇಕು, ವೆದರ್ ಇಟ್ ಇಸ್ ಮೇಲ್ ಆರ್ ಫಿಮೇಲ್, ದಟ್ಸ್ ಫಸ್ಟ್ ಥಿಂಗ್. ಅದ್ರ ಜೊತೆಗೇನೆ ಒಬ್ಬ ಮಹಿಳೆ ಅಧಿಕಾರಿ ಆಗಿದ ತಕ್ಷಣ ನೀವು ಒಂದು ಇಲ್ಲಿನ ಕಲ್ಚರ್ ಅದು ದ್ಯಾಟ್ಸ್ ವೆರಿ ಅಗ್ಲಿ ಫೆನಾಮಿನನ್, ವೆದರ್ ಇಟ್ ಈಸ್ ಇನ್ ಗೌರ್ಮೆಂಟ್ ಆರ್ ಇನ್ ಇಂಡಸ್ಟ್ರಿ ಆರ್ ಎನಿ ಡೊಮೇನ್. ವೆನ್ ಅ ವುಮನ್ ರೈಸಸ್ somehow there is some sort of a resentment. ಪುರುಷ ವರ್ಗಕ್ಕೆ ಒಂದು ರೀತಿಯ ಅದೇನೋಪ್ಪ, ದೇ ಕಾಂಟ್ ಅಕ್ಸೆಪ್ಟ್ ಇಟ್ ಆಸ್ ಇಟ್ ಈಸ್. ಈಗ ಒಬ್ಬ ಮಹಿಳೆ ದೊಡ್ಡ IAS ಆಗಿ ಅಧಿಕಾರದಲ್ಲಿದ್ದಾರೆ ಅಥವಾ ಬಿಸ್ನೆಸ್ ವುಮನ್ ಆಗಿ ಸಕ್ಸಸ್ಫುಲ್ ಆಗಿದ್ದಾರೆ ಅಂದ್ರೆ ಮಹಿಳೆಯರಿಂದ ಕಮಾಂಡ್ ಸ್ವೀಕರಿಸುವಷ್ಟು ಇನ್ನು ಉದಾರ ಮನಸ್ಥಿತಿಯಲ್ಲಿ ಕೆಲ ಪುರುಷರು, ನಾನು ಎಲ್ಲರೂ ಅಂತ ಹೇಳಲ್ಲ, ಪುರುಷರು ಬಂದಿಲ್ಲ, ಇನ್ನು ಬಂದಿಲ್ಲ. ಯಾಕೆ ನಾವು ಮಹಿಳೆಗೆ ಜೀವ ಉಜಿರಬೇಕು ಏನಂಗಂದ್ರೆ ಶಿ ಇಸ್ ದೇರ್ ರೈಟ್ಫುಲಿ ದೇರ್. ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಶಿ ಇಸ್ ರೈಟ್ಫುಲಿ ದೇರ್. ಆ ರೀತಿಯಾಗಿ ಮಾತಾಡ್ತಾರೆ. ಅದಕ್ಕೆ ದಟ್ಸ್ ಹೈಲಿ ಡಿಪ್ಲೋರೇಬಲ್. ಈ ಕೇವಲ ನಮ್ಮ ಜೊತೆಯಲ್ಲಿ ಖುದ್ದು ಅಮೃತಾ ಗೌಡ ಅವರು ಜಾಯ್ನ್ ಆಗಿದ್ದಾರೆ. ಕ್ಷಮೆ ಇರಲಿ, ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಜೊತೆಯಲ್ಲೇ ರೇಣುಕಾಚಾರ್ಯ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಮೃತಾ ಅವ್ರನ್ನ ಮಾತನಾಡಿಸ್ಕೊಂಡು ನಿಮ್ಮ ಹತ್ರ ಬರ್ತೀನಿ ಸರ್. ನಿಮ್ಮ ಸಹನೆ ಸಹಕಾರ ನಮ್ಮ ಜೊತೆಯಲ್ಲಿರಲಿ. ಅಮೃತಾ ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್. ನೀವು ಧೈರ್ಯವಾಗಿ ವಿಚಾರವನ್ನ ಮುನ್ನೆಲೆಗೆ ತಂದ್ರಿ ಅನ್ನೋದ್ರ ಬಗ್ಗೆ ಶ್ಲಾಘನೆ ಇದೆ. ಆದ್ರೆ ಕಣ್ಣೀರು ಹಾಕಬಾರ್ದಾಗಿತ್ತು ಅನ್ನೋ ಮನವಿ ಕೂಡ ಅನೇಕರು ಮಾಡ್ತಿದ್ದಾರೆ. ನಾನು ಆ ಚರ್ಚೆಗೆ ಹೋಗೋದಿಲ್ಲ. ಅಮೃತಾ ಮೇಡಮ್, ನಿಮ್ಮ ಗಮನಕ್ಕೆ ಇದು ಬಂದಿದೆಯೋ ಅಲ್ಲೋ ಗೊತ್ತಿಲ್ಲ. ನೀವು ಸ್ಟುಡಿಯೋದಲ್ಲಿ ಇದ್ದಿದ್ರೆ ಬಹುಶಃ ಇದು ನಿಮ್ಮ ಕೈಲೇ ಓದಿಸ್ತಾ ಇದೆ. ನನ್ನ ಕೈಲಿ ಒಂದು ಪ್ರಿಂಟ್ಔಟ್ ಇದೆ. ಈ ಪ್ರಿಂಟ್ಔಟು ಟೀಮ್ ರಾಜೀವ್ ಗೌಡ ಅನ್ನೋ ಫೇಸ್ಬುಕ್ ಪೇಜ್ನದ್ದು. ನಿಮ್ಮ ವಿರುದ್ಧವಾಗಿ ಯಾರು ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿಕೊಂಡು ಅನಾಗರಿಕನ ರೀತಿಯಲ್ಲಿ ವರ್ತನೆ ಮಾಡಿದ್ರು ಅವ್ರನ್ನ ಬೆಂಬಲಿಸಿ ಸರಿಸುಮಾರು 4.9 ಸಾವಿರ ಜನ ಫಾಲೋವರ್ಸ್ ಇರುವ ಫೇಸ್ಬುಕ್ ಪೇಜ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಓದ್ಬಿಡ್ತೀನಿ ಮೇಡಮ್, ನಿಮ್ಮ ರಿಯಾಕ್ಷನ್ ಬೇಕು. ಎಂತೆಂಥವರೋ ಏನೇನೋ ಮಾಡಿ ನೆಮ್ಮದಿಯಾಗಿದ್ದಾರೆ, ಸಾಯಿಸ್ತೀನಿ ಅಂದವರು, ಹೊಡೆದವರು, ಕಿರುಕುಳ ಕೊಟ್ಟವರು, ತಲೆ ಹಿಡುಕರು, ಬ್ಲಾ ಬ್ಲಾ ಬ್ಲಾ. ನೀವು ಮಾಡಿರೋ ತಪ್ಪೇನು? ಸಿಟ್ನಲ್ಲಿ ಮಾತನಾಡಿದ್ದೀರಿ, ಅದಕ್ಕೆ ಸಮರ್ಥನೆ ಬೇಡ ಅಂತ ಹೇಳಿದ ತಕ್ಷಣ ಕ್ಷಮೆ ಕೂಡ ಕೇಳಿದ್ದೀರಿ. ರಾಜಕೀಯ ತೇವಲಿಗೆ ಕೆಲವರು ತಮ್ಮ ಬೇಳೆಕಾಳು ಬೇಯಿಸ್ಕೊಳ್ತಾ ಇದ್ದಾರೆ. ಅಣ್ಣ, ನಿಮ್ಮ ಪರವಾಗಿ ನಾವಿರ್ತೀವಿ. ಇದು ಒಬ್ಬ ಅಧಿಕಾರಿಯಾದ ತಮ್ಮ ಮೇಲೆ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿದ ಒಬ್ಬ ಸೋಕಾಲ್ಡ್ ರಾಜಕಾರಣಿಯ ಬೆಂಬಲಿತರು ಮಾಡಿರುವ ಪೋಸ್ಟ್. ಇಂಥವ್ರಿಗೆ ನಿಮ್ ರಿಯಾಕ್ಷನ್ ಇದೆ? ಮೇಡಮ್, ಅದು ಅವ್ರ ಒಪಿನಿಯನ್. ಬಟ್ ಫ್ರಮ್ ಮೈ ಸೈಡ್, ಅವರು ನಮ್ಮ ಸ್ಟಾಫ್ಸ್ ಗಳಿಗೆ ನಮಗೆ ಹೇಳಿದ ವಾಕ್ಯಗಳು ನನಗೆ ಅದು ಇಟ್ ವಾಸ್ ಲೈಕ್ ಡಿಮಾರಲೈಸಿಂಗ್. ಸೊ ಹಂಗಾಗಿ ವಾಟ್ ಐ ಫೆಲ್ಟ್ ಲೈಕ್ ಟು ಸಪೋರ್ಟ್ ಮೈ ಸ್ಟಾಫ್ಸ್ to uphold their respect, dignity. I anta madam.
ನೀವು ಅಗತ್ಯಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಸಾಫ್ಟ್ ಆಗ್ತಿದ್ದೀರಿ ಅಂತ ಕೂಡ ಕೆಲವರು ಅನ್ಕೊಳ್ತಿದ್ದಾರೆ. ಅಂದ್ರೆ ಏನಾದರೂ ಧಮಕಿ ಇದೆಯಾ, ಒತ್ತಡ ಇದೆಯಾ ನಿಮ್ಮ ಮೇಲೆ? ಹಾಗಾಗಿ ಇದನ್ನ ಓಪನ್ ಅಪ್ ಆಗಿ ಇನ್ನೂ ಗಟ್ಟಿಯಾಗಿ ನೀವು ಇದನ್ನ ಪ್ರತಿಭಟಿಸ್ತಾ ಇಲ್ವಾ, ಇದ್ರ ಬಗ್ಗೆ ಮಾತನಾಡ್ತಿಲ್ವಾ ಅಂತ ಕೂಡ ಕೆಲವರಿಗೆ ಅನುಮಾನ ಇದೆ. ಅಂಥವ್ರಿಗೆ ನಿಮ್ಮಿಂದ ಸ್ಪಷ್ಟನೆ ಬೇಕು. ಆರ್ ಯು ಅಂಡರ್ ಎನಿ ಪ್ರೆಷರ್, ಅಮೃತಾ ಮೇಡಮ್? Madam, no, madam. As per rule, I mean, we being government servants, we know our limits. I mean, like, we have been trained like how to react in what situation. So, ee thara iddaga, it's like I have the complaint has been lodged, and I trust our police system completely. I trust my seniors. So, I am hoping that we all will get justice. At least ಹಿಂದೆ ಒಂದು ಘಟನೆ ನಡೆದಿತ್ತು. MLA ಮಗ ಒಬ್ಬರ ಮೇಲೆ ಆರೋಪ ಬಂದಿತ್ತು. ನಾನು ಆರೋಪ ಅಂತ ಡೆಲಿಬರೇಟ್ ಆಗಿ ಪದ ಬಳಕೆ ಮಾಡ್ತಿದ್ದೀನಿ, ಯಾಕಂದ್ರೆ ಯಾವ ಲೇಡಿ ಆಫೀಸರ್ ಮೇಲೆ ಅವ್ರು ಧಮಕಿ ಹಾಕಿದ್ರು, ಅವ್ರು ಕಂಪ್ಲೇಂಟ್ ಕೊಡೋ ಸಂದರ್ಭದಲ್ಲಿ ಅನಾಮಧೇಯ ವ್ಯಕ್ತಿ ಅಂತ ಬರೆದು ಬಿಟ್ರು ಮೇಡಮ್. ಅಂದ್ರೆ ಕಂಪ್ಲೇಂಟ್ ಕೊಡೋ ಹೊತ್ತಿಗೆನೆ ಅವ್ರ ಮೇಲೆ ಪ್ರೆಷರ್ ಇತ್ತು ಅನ್ನೋದು ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು. ವಿಲ್ ಯು ಬ್ಯಾಕ್ ಔಟ್ ಅನ್ನೋದು ಅನೇಕರಿಗೆ ಅನುಮಾನ ಬರ್ತಾ ಇದೆ. ನಿಮ್ಮ ಮೇಲೆ ರಾಜಕೀಯ ಒತ್ತಡ ಬಂದು ಅಥವಾ ಬೇರೆ ಏನಾದರೂ ಈ ಪ್ರಕರಣವನ್ನ ಕವರ್ ಅಪ್ ಮಾಡೋ ಪ್ರಯತ್ನ ಬಂದ್ರೆ ಅಮೃತ ಅವ್ರು ಹಿಂದೆ ಸರಿತಾರಾ, ಇಟ್ಟ ಹೆಜ್ಜೆಯನ್ನ ಹಿಂದೆ ತಗೊಳ್ತಾರಾ ಅನ್ನೋ ಅನುಮಾನ ಇದೆ. No, madam. At least in our in my surrounding, everybody is very supportive. We have given complaint and will proceed with the complaint. We have a very supportive team, madam. Be it administration and everybody here. So I'll proceed with the case. There's no thought of taking back the case, madam. ಇನ್ನೆರಡು ಪ್ರಶ್ನೆ ಕೇಳಿ ನಿಮ್ಮನ್ನು ರಿಲೀವ್ ಮಾಡ್ತೀನಿ, ಹಾಗೆ ಉಳಿದವ್ರನ್ನ ಮಾತನಾಡಿಸ್ತೀನಿ. ಅಮೃತ ಅವರೇ, ಒಬ್ಬ ಸರ್ಕಾರಿ ನೌಕರರಾಗ್ಲಿಕ್ಕೆ, ಒಂದು ಸರ್ಕಾರಿ ಉದ್ಯೋಗವನ್ನ ಹಿಡಿಲಿಕ್ಕೆ ಸಾಕಷ್ಟು ಕಷ್ಟಪಡಲೇಬೇಕು. ಪಟ್ಟಿರ್ತೀರಿ ತಾವು ಕೂಡ, ನಿಮ್ಮಂತೆ ಅನೇಕರು ಕೂಡ. ಇಷ್ಟು ಕಷ್ಟಪಟ್ಟು ಒಬ್ಬ ಸರ್ಕಾರಿ ಅಧಿಕಾರಿ ಆದ ನಂತರದಲ್ಲಿ ನೀವು ಅನುಭವಿಸುವ ಪ್ರೆಷರ್ ಇದೆಯಲ್ಲ, ನಾನು ಕೇವಲ ಪೊಲಿಟಿಕಲ್ ಅಂತ ಹೇಳ್ತಿಲ್ಲ, ಇಂಥ ಪುಡಾರಿಗಳ ಹಾಗೆ ಪುಡಿ ರೌಡಿಗಳ ಇವರನ್ನು ಎಲ್ಲ ಮ್ಯಾನೇಜ್ ಮಾಡೋ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದ್ದೀರಲ್ಲ, ಅದು ಎಷ್ಟು ಕಷ್ಟ ಇದೆ ಪರಿಸ್ಥಿತಿ, ನಮ್ಮ ವೀಕ್ಷಕರಿಗೆ ವಿವರಿಸಬಹುದಾದು ಅಂತ. We face ಈ ತರ situations ಬರುತ್ತೆ, but ನಾವು being government servants, like we have to face all this and we are ready to face all this. When like the day we chose the service, the mindset was set that such situations will come and we have to face it with enough courage. And nanu what I have thought is like, now honest agi, if we are doing our duty within the permit of law, I don't think like we need to get scared to anybody anta. ಶಿಕ್ಷೆ ಏನಾಗಬೇಕು ಅಂತ ಬಯಸ್ತಾ ಇದ್ದೀರಿ. ಐ ನೋ ನೀವು ಸರ್ಕಾರಿ ಅಧಿಕಾರಿ ಆಗಿರೋದ್ರಿಂದ ಕಾನೂನಾತ್ಮಕವಾಗಿ ಅಂತ ಹೇಳ್ತೀರಿ, ಬಟ್ ಒಬ್ಬ ಮಹಿಳೆಯಾಗಿ ನಿಮ್ಮಂತೆ ಅನೇಕ ಮಹಿಳಾ ಅಧಿಕಾರಿಗಳು ಈ ರೀತಿಯ ದೌರ್ಜನ್ಯವನ್ನ ಅನುಭವಿಸ್ತಾರೆ ಕೂಡ, ಮುಂದೇನು ಅನುಭವಿಸಬಾರ್ದು ಅಂದ್ರೆ ಎಂಥ ಶಿಕ್ಷೆ ಆಗಬೇಕು ಅಂತ. ಹೀಗೆ ನಾಲ್ಗೆಯನ್ನ ಹೆಂಗ್ ಬೇಕೋ ಹಂಗೆ ಬಳಕೆ ಮಾಡೋರು. ನಾನು ಸ್ಪೆಸಿಫಿಕಲಿ ಇವರೊಬ್ಬರು ವಿಚಾರದಲ್ಲಿ ಕೇಳ್ತಿಲ್ಲ. Madam, as per our law, whatever is being, ಈ ತರ cases ಗೆ ಏನು punishment has been defined, termed by the law, I think that has to be done, madam. Right. ಐ ನೋ ಮೇಡಮ್, ನೀವು ಒಂದು ಹೆಚ್ಚಿಗೆ ಮಾತನಾಡಿದ್ರು ಕಷ್ಟ, ಒಂದು ಕಮ್ಮಿ ಮಾತನಾಡಿದ್ರು ಕಷ್ಟ. ಯಾಕಂದ್ರೆ ನಿಮಗೆ ನಿಮ್ಮ ನೌಕರಿ ಇಂಪಾರ್ಟೆಂಟ್, ನಮಗೂ ಕೂಡ ಅದಕ್ಕೆ ಯಾವುದೇ ರೀತಿಯ ಹಾರ್ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಯಲ್ಲಿ ಇಷ್ಟೊತ್ತು ಕನೆಕ್ಟೆಡ್ ಇದ್ದದಕ್ಕೆ. ನಮ್ಮ ಜೊತೆಯಲ್ಲಿ ರೈಟ್, ಥ್ಯಾಂಕ್ ಯು ಮೇಡಮ್. ರೇಣುಕಾಚಾರ್ಯ ಸರ್ ಇದ್ದಾರೆ. ರೇಣುಕಾಚಾರ್ಯ ಸರ್, ನೀವು ಇವತ್ತು ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ ಇದನ್ನ ಖಂಡಿಸಿದ್ರಿ, ಹಾಗೆ ಹೀಗೆ ಮಾತನಾಡುವವರನ್ನ ಹುಡುಕಿ ಜೈಲಿಗಟ್ಟಬೇಕು ಅಂತ ಕೂಡ ಹೇಳ್ತಾ ಇದ್ರಿ. ಬಟ್ ಅಷ್ಟು ಕಷ್ಟನಾ ಸರ್? ಒಬ್ಬ ಜನಪ್ರತಿನಿಧಿ ಆಗಬೇಕು ಅಂತ ಬಯಸಿ ಜನರ ನಡುವೆ ಇದ್ದ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಅಪ್ಸ್ಟ್ಯಾಂಡ್ ಆಗ್ತಾನೆ, ಆತನನ್ನ ಹುಡುಕ್ಲಿಕ್ಕೆ ಮೂರು ಪೊಲೀಸರ ತಂಡ ರಚನೆ ಆಗುತ್ತೆ. ಆದರೆ ಈ ಕ್ಷಣದವರೆಗೂ ಕೂಡ ಆತನನ್ನು ಹಿಡಿಯೋಕ್ಕಾಗಲ್ಲ. ಈಸ್ ನಾಟ್ ಅನ್ ಅಬಿಚುವಲ್ ಅಫೆಂಡರ್. ಅಂದ್ರೆ ಪದೇ ತಪ್ಪು ಮಾಡಿ ತಪ್ಪಿಸ್ಕೊಳ್ಳೋ ಅಭ್ಯಾಸ ಇರೋ ವ್ಯಕ್ತಿ ಅಲ್ಲ. ಜನಪ್ರತಿನಿಧಿ ಆಗಬೇಕು ಅಂತ ಇದ್ದವರು ಕ್ಷಮೆ ಇರಲಿ, ಅವ್ರನ್ನ ಹುಡುಕೋದು ಅಷ್ಟು ಕಷ್ಟ ಇದೆಯಾ ರೇಣುಕಾಚಾರ್ಯ ಸರ್? ಮೇಡಮ್, ಸರ್ಕಾರ ಮನಸ್ಸು ಮಾಡಿದರೆ, ಪೊಲೀಸಿಗೆ ಮುಕ್ತವಾಗಿ ಅವಕಾಶ ಕೊಟ್ಟರೆ 10 ನಿಮಿಷದೊಳಗೆ ಆ ಮನುಷ್ಯ ಯಾರು ರಾಜೀವ್ ಶಿಡ್ಲಘಟ್ಟದಲ್ಲಿ ಒಬ್ಬ ಮಹಿಳಾ ಅಧಿಕಾರಿ ಅವಾಚ್ಯ ಶಬ್ದಗಳನ್ನು ಬಳಸಿ ಇವತ್ತೇನು ಅಪ್ಸ್ಕೊಂಡಾಗಿದ್ದಾನೆ, FIR ಆದಮೇಲೆ 5 ನಿಮಿಷ 10 ನಿಮಿಷ ಸರ್ಚ್ ಮಾಡ್ಬೋದು. ದೊಡ್ಡ ವಿಚಾರ ಅಲ್ಲಿ ಎಲ್ಲಿ ಮೊಬೈಲ್ ಆನ್ ಇತ್ತು, ಎಲ್ಲಿ ಆಫ್ ಆಯಿತು,
ಅವ್ರ ಕುಟುಂಬ ಸದಸ್ಯರ ವಿಚಾರ ಎಲ್ಲವೂ ಗೊತ್ತಾಗುತ್ತೆ. ಹಂಗಾದ್ರೆ ಯಾಕೆ ದೊಡ್ಡ ಎಲ್ಲ ಒಂದ್ ವಿಷಯ ಕಡೆ ಅಲ್ಲ, ದೊಡ್ಡ ಸರ್ಕಾರ ವಿಷಯ ಯಾಕೆ ಆಗ್ತಿದೆ ಹಂಗಾದ್ರೆ? ಅಂದ್ರೆ ರಾಜೀವ್ ಗೌಡ ಅವರನ್ನ ಅರೆಸ್ಟ್ ಮಾಡೋಷ್ಟು ಕೇಪಬಿಲಿಟಿ ವಿತ್ ಆಲ್ ದ ರೆಸ್ಪೆಕ್ಟ್ ಟು ದ ಪೊಲೀಸ್ ಡಿಪಾರ್ಟ್ಮೆಂಟ್, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಷ್ಟೊಂದು ಶಕ್ತಿ ಸಾಮರ್ಥ್ಯ ಇಲ್ಲ ಅಂತಾನ? ಅಷ್ಟು ದೊಡ್ಡ ವ್ಯಕ್ತಿ ಅವರು ಅಂತಾನ? ಅಥವಾ ಅವರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಂತು ಬಿಟ್ಟಿದ್ದಾರೆ ಅಂತಾನ? ಹಿಂಗ ಅರ್ಥ ಮಾಡ್ಕೊಳ್ಬೇಕು ಸರ್ ಜನಸಾಮಾನ್ಯರು? ಇಲ್ಲ ಮೇಡಮ್, ಅಲ್ಲ ಆತ ದೊಡ್ಡ ವ್ಯಕ್ತಿ ಅಲ್ಲ, ಕಾಂಗ್ರೆಸ್ ಕಾರ್ಯಕರ್ತ ಅಂತ ಒಂದೇ ಕಾರಣಕ್ಕೆ ನಾಳೆ ಬಂಧಿಸಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗುತ್ತೆ ಮತ್ತು ಸರ್ಕಾರಕ್ಕೆ ಮುಜುಗರ ಆಗುತ್ತೆ. ಸನ್ಮಾನ್ಯ ಮುನಿಯಪ್ಪನವರು ಅಂತ ಹಿರಿಯ ಸಚಿವರು, ಭಾಳ ಸೌಮ್ಯ ವ್ಯಕ್ತಿ ರಾಜೀವ್ ಗೌಡ ಅಂತ ಹೇಳ್ತಾರೆ. ಅರೆ KPC ನೋಟಿಸ್ ಕೊಟ್ಟರೆ ಮುಗಿದೋಗ್ಬಿಡ್ತಾರಾ ಪ್ರದೇಶ ಕಾಂಗ್ರೆಸ್ಸು? ನಾವು ಹೇಳೋದು ಪೊಲೀಸ್ಗೆ ಮುಕ್ತ ಅವಕಾಶ ಕೊಡ್ರಿ. ಯಾರೇ ಇರ್ಬೋದು, ಸಮಾಜದಲ್ಲಿ ಕಲುಷಿತ ವಾತಾವರಣಗಳನ್ನು ನಿರ್ಮಾಣ ಮಾಡಿದರೆ, ಅಶ್ಲೀಲವಾದ ಅವಾಚ್ಯ ಶಬ್ದವನ್ನು ಬಳಸಿದರೆ ಸರ್ಕಾರ ಕಠಿಣವಾಗಿ ಕ್ರಮ ತೆಗೆದುಕೊಳ್ಬೇಕು. ಇದ್ರ ಜೊತೆಗೆ ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ನೇಹ ಹಿರೇಮಠ ಪ್ರಕರಣ ಏನಾಯಿತು ಮೇಡಮ್, ತಾವು ನೋಡಿದಿರಿ. ರಂಜಿತಾ ಮೊನ್ನೆ ತಾನೇ ಬರ್ಬರ ಹತ್ಯೆ ಮಾಡಿದ ರಫೀಕ್ ಅನ್ನೋನು, ಅವನು ಆತ್ಮಹತ್ಯೆ ಮಾಡಿಕೊಂಡ, ಲವ್ ಜಿಯಾದಕ್ಕೆ ಒಪ್ತಾ ಇದಕ್ಕೆ. ಬೆಂಗಳೂರು JJ ನಗರದಲ್ಲಿ ಮಹಿಳೆಯರ ಮೇಲೆ ಕಲ್ಲು ತೂರಾಟ ಮಾಡಿ ಸಣ್ಣ ಮಕ್ಕಳು ಅಂತ ಹೇಳಿದರು. ಸರ್ಕಾರ ಅಧಿಕಾರಕ್ಕೆ ಬಂದಾಗ ಎಲ್ಲ ಒಂದು ಕಡೆ ನಿರಂತರವಾಗಿ ಮುಖ್ಯಮಂತ್ರಿಗಳಿರ್ಬೋದು, ಶಾಸಕರು, ಮೊನ್ನೆ ಮಾಗಡಿ ಬಾಲಕೃಷ್ಣ ತಹಸೀಲ್ದಾರ್ಗೆ ಯಾವ ರೀತಿ ಅವಾಚ್ಯ ಶಬ್ದ ಬಳಸಿ ಬೆದರಿಕೆ ಹಾಕಿದ್ರು ಎಲ್ಲ ನಮ್ಮ ಕಣ್ಮುಂದಿದೆ. ನಾವು ಹೇಳೋದು, ಒಬ್ಬ ಜನಪ್ರತಿನಿಧಿ ಇರ್ಬೋದು, ಒಬ್ಬ ರಾಜಕಾರಣಿ ಇರ್ಬೋದು, ನಾವು ಬೇರೆಯವರಿಗೆ ಆದರ್ಶವಾಗಿರ್ಬೇಕು, ನಮ್ಮನ್ನು ಜನ ಅನುಕರಣೆ ಮಾಡಬೇಕು, ಪ್ರಬುದ್ಧರಾಗಿರ್ಬೇಕು. ಆ ರೀತಿ ನಮ್ಮ ನಡವಳಿಕೆಗಳು ಜನ ನೋಡ್ತಾರೆ ವಿನ, ಮೊನ್ನೆ ತಾನೇ ಬಳ್ಳಾರಿಯಲ್ಲಿ ನೋಡಿದಿರಿ, ಜನಾರ್ದನ್ ರೆಡ್ಡಿ ಅವ್ರನ್ನ ಹತ್ಯೆ ಮಾಡ್ಬೇಕಂತೇಳಿ ಸಂಚು ರೂಪಿಸಿದ್ರು. ಏನು ಈ ಭರತ್ ರೆಡ್ಡಿ, ಇನ್ನೂ ಆ ಮನುಷ್ಯನಿಗೆ ಹಣದ ಮದ, ನಮ್ಮ ಅಪ್ಪ ದೊಡ್ಡ ಶ್ರೀಮಂತ, ದುಡ್ಡಿನ ಮದದಿಂದ ಅಟ್ಟಾಸೆಯಿಂದ ಮೆರಿತಕ್ಕಂಥ ಕೆಲಸವನ್ನು ನೋಡಿ. ಒಂದು ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವತ್ತು ಗೌರವದ ಯಡಿಯೂರಪ್ಪನವರು ಮಹರ್ಷಿ ವಾಲ್ಮೀಕಿ ನಿಗಮವನ್ನು ಮಾಡಿದರು, ಜಯಂತಿಗೆ ರಜಾ ಘೋಷಣೆ ಮಾಡಿದರು. ಆದರೆ ಖಾಸಗಿ ಜನಾರ್ದನ್ ರೆಡ್ಡಿ ನಿವಾಸದ ಮುಂದೆ ಫ್ಲಕ್ಸ್ ಹಾಕಿದ್ದಂತೆ ಒಂದೇ ಕಾರಣಕ್ಕೆ ಅದನ್ನ ಅಲ್ಲಿ ಬೆಂಬಲ ವಿರೋಧ ಮಾಡಿದ್ರು. ಭಯ ಪಡಬೇಕು. ಕ್ಷಮೆ ಇರ್ಲಿ ರೇಣುಕಾಚಾರ್ಯ ಸರ್, ಅಲ್ಲಿ ಬಳ್ಳಾರಿಯಲ್ಲಾಗಿದ್ದು ಬ್ಯಾನರ್ ಕಟ್ಟೋ ವಿಚಾರ, ಈ ಶಿಡ್ಲಘಟ್ಟದಲ್ಲಾಗಿದ್ದು ಬ್ಯಾನರ್ ಕಟ್ಟೋ ವಿಚಾರ, ನಮ್ಮ ಜೊತೆಯಲ್ಲಿ ಬಹುಶಃ ಮಂಜುನಾಥ್ ಅವರು ಇದ್ದಾರಾ ಅಂತ ಹೇಳಿ. ಮಂಜುನಾಥ್ ಸರ್ ನಮಸ್ಕಾರ. ಮಂಜುನಾಥ್ ಸರ್ ಧ್ವನಿ ಕೇಳಿಸ್ತಾ ಇದೆಯಾ? ಬಹುಶಃ ಫ್ರೀಸ್ ಆಗಿದೆ, ಅವ್ರ ಕನೆಕ್ಷನ್ ವಾಪಸ್ ಬರಲಿ. ಕಾಂತಿ ಶೆಟ್ಟಿ ಮೇಡಮ್ಗೂ ಸೇಮ್ ಪ್ರಶ್ನೆ ಕೇಳೋಕಿತ್ತು, ಮಂಜುನಾಥ್ ಅವ್ರ ಕನೆಕ್ಷನ್ ಬಂದಮೇಲೆ ಅವ್ರಿಗೂ ಸೇಮ್ ಪ್ರಶ್ನೆ. ಇಲ್ಲಿ ಬ್ಯಾನರ್ ಕಟ್ತಾ ಇದ್ದಿದ್ದು ಸ್ವತಂತ್ರ ಹೋರಾಟಗಾರರದಲ್ಲ, ಬ್ಯಾನರ್ ಕಟ್ತಾ ಇದ್ದಿದ್ದು ಯಾವುದಾದ್ರೂ ಮಹರ್ಷಿಗಳದಲ್ಲ, ದೇವ್ರದಲ್ಲ, ದೇವರ ಕಾರ್ಯಾಚರಣೆದಲ್ಲ, ಹೋಗ್ಲಿ ಅವ್ರ ಪಕ್ಷದ ನಾಯಕರದ್ದು ಅಲ್ಲ ಮೇಡಮ್. ಜಮೀರ್ ಅಹಮದ್ ಖಾನ್ ಅನ್ನೋ ಒಬ್ಬ ಮಂತ್ರಿಯ ಮಗನ ಪಿಕ್ಚರ್ ರಿಲೀಸ್ ಅಂತೆ. ಆ ಪಿಕ್ಚರ್ ಪ್ರಮೋಷನ್ನ ಪೋಸ್ಟರ್ ಅಂತೆ, ಅದನ್ನ ಕಾಂಗ್ರೆಸ್ನ ಕೋಆರ್ಡಿನೇಟರ್ ಆದ ರಾಜೀವ್ ಗೌಡ ಅವರು ಮುಂದಾಳತ್ವದಲ್ಲಿ ಕಟ್ಟಿದ್ರಂತೆ. ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಏನಾದ್ರೂ ಗುತ್ತಿಗೆ ಕೊಟ್ಬಿಟ್ಟಿದಾರ ಫಿಲ್ಮ್ ಪ್ರಮೋಟ್ ಮಾಡೋದು? ಅದನ್ನ ಕಿತ್ತಿದ ಪೌರಾಯುಕ್ತಗೆ ಬಾಯಿಗೆ ಬಂದಂಗೆ ಬೈಬೋದು ಅಂದ್ರೆ ಏನ್ ನಡೀತಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ ದ್ವೇಷ ಭಾಷಣ ನಿಷೇಧ ಕಾಯ್ದಲ್ಲಿ ಕೇಸ್ ಹಾಕ್ತಾರೆ ಅನ್ನೋ ಗೊತ್ತಿಲ್ಲ ಇಟ್ನಾಳ್ ಸರ್. ಬಟ್ ಪ್ರಶ್ನೆ ಕೇಳಲೇಬೇಕು, ನಮ್ಮ ಜವಾಬ್ದಾರಿ ಪತ್ರಕರ್ತರು. ಅಲ್ಲಲ್ಲ, ಫಿಲ್ಮ್ ಪ್ರಮೋಷನ್, ಜಮೀರ್ ಅಹಮದ್ ಅಂತ ದೊಡ್ಡ ನಾಯಕರು, ಅವ್ರ ಮಗನ ಬಗ್ಗೆ ಮಾತನಾಡೋ ಹಕ್ಕು ಇನ್ನೂ ಉಳಿದಿದೆಯಾ ಪತ್ರಕರ್ತರಿಗೆ ಅನ್ನೋದು ನನ್ನ ಅನುಮಾನ ಸರ್. ಸೀರಿಯಸ್ ಆಗಿ ಇನ್ಸಿಡೆಂಟ್ ನೋಡಿದ್ರೆ ಈ ದ್ವೇಷ ಭಾಷಣದ ಬಿಲ್ ಏನಿದೆ ಅದು ಕಾಂಗ್ರೆಸ್ಗೆ ಅನ್ವಯ ಆಗಲ್ಲ ಅಂತ ಅನ್ಸುತ್ತೆ ನಮ್ಗೆ. ಓನ್ಲಿ ಯಾರು ವಿರೋಧ ಪಕ್ಷದವರು ಮಾತಾಡ್ತಾರೆ ಅಥವಾ ಮೀಡಿಯಾದವರಿಗೆ, ಇವರಿಗೆಲ್ಲ ಇರ್ಬೋದು. ಕಾಂಗ್ರೆಸ್ಗೆ ಅನ್ವಯ ಆಗ್ತಾ ಇದ್ರೆ ಇತ್ತೀಚೆಗೆ ನಡೆದ ಸೀರಿಯಸ್ ಆಗಿ ಏನೇನು ನಡೀತಾ ಇದೆ, ಬಳ್ಳಾರಿಯಲ್ಲಿ ನಡೀತು. ಈಗ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರೆ. ನಮ್ಮ ರಾಷ್ಟ್ರಪತಿಗಳಿಗೆ CM ಏನಂತ ಮಾತಾಡಿದ್ರು, ವಿತ್ತ ಸಚಿವೆಗೆ ಏನಂತ ಮಾತಾಡಿದ್ರು, ಇತ್ತೀಚೆಗೆ ASP ಮೇಲೆ ಕೈ ಮಾಡಕ್ ಹೋದ್ರು. ನೀವು ಈಗ ಮಾತಾಡಿದ್ರಿ ಭದ್ರಾವತಿಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನದವರು ಯಾವ ರೀತಿಯಲ್ಲಿ ಮಾತಾಡಿದ್ರು, ಅದಾದ್ಮೇಲೆ ಮಾಗಡಿ ಶಾಸಕರು ತಹಶೀಲ್ದಾರಿಗೆ ಯಾವ ತರ ಮಾತಾಡಿದ್ರು. ಇದು ಒಂದೆರಡಲ್ಲ, ಸೀರಿಯಸ್ ಆಗಿ ನಡೀತಾ ಇದ್ರು ಕೂಡ ನೋಡಿ. ಗಣಿ ವಿಜ್ಞಾನ ಆದಾಗ್ಲೇ ಏನಾದ್ರು ಕ್ರಮ ತಗೊಂಡಿದ್ರೆ ಮುಂದೆ ಆಗ್ತಾ ಇರ್ಲಿಲ್ಲ. ಅವ್ರಿಗೆ ಕ್ಲೀನ್ ಎವಿಡೆಂಟ್ ಆಗಿ ಗೊತ್ತಾಗ್ತಿದೆ. ಕೊಟ್ಟವರೇ ಹೆಸರು ಹೇಳಲಿಲ್ಲ ಮೇಡಮ್, ಅಷ್ಟೆಲ್ಲ ಬೈಸ್ಕೊಂಡ ಅಧಿಕಾರಿ ಕೂಡ ಕಂಪ್ಲೇಂಟ್ ಕೊಡೋ ಸಂದರ್ಭದಲ್ಲಿ ಹೆಸರು ಹೇಳಲಿಲ್ಲ. ಇಂಥವ್ರ ಮೇಲೆ ನನಗೆ ಅನುಮಾನ ಇದೆ, ಆಯ್ತಪ್ಪ ನಾವು ಹೇಳ್ತಿಲ್ಲ, ಇದು ಸಂಗಮೇಶ್ ಅವರ ಪುತ್ರನೇ ಬೈದಿಂತು ಅಂತ ಹೇಳಿ ನಾವು ಹೇಳ್ತಿಲ್ಲ, ಹಿಂಗೊಂದು ಅನುಮಾನ ಇದೆ. ಆ ಆಡಿಯೋನ FS ಅಲ್ಲಿ ಕಳಿಸಿ ಏನ್ ಕಷ್ಟ ಆಗ್ತಿತ್ತು? ಕಾಂಗ್ರೆಸ್ ಬಂದಾಗಿನಿಂದ CM DCM ಯಾವ ತರ ಇದು ಮಾಡ್ತಾರೆ, ಅದಕ್ಕೆ ನಾನು ಯಥಾ ರಾಜ ತಥಾ ಪ್ರಜಾ ಹೇಳುದು. DCM ಕೂಡ ಒಂದು ಅಪಾರ್ಟ್ಮೆಂಟ್ ಇದ್ರಲ್ಲಿ
ಯಾವ ತರ ಮಾತಾಡಿದ್ರು, ಸಿನಿಮಾ ಇದರಲ್ಲಿ ನಟ್ ಬೋಟ್ ಟೈಟ್ ಮಾಡ್ತೀನಿ ಅಂತ ಯಾವ ತರ ಮಾತಾಡಿದ್ರು, ಒಂದೊಂದಾಗಿ ಅವರು ಕಾಂಗ್ರೆಸ್ ಸಂಸ್ಕೃತಿನ ತೋರಿಸ್ತಾ ಇದೆ. ಒಂದೆರಡಲ್ಲ, ನಾವು ಮಾತಾಡಕ್ ಹೋದ್ರೆ ನೀವು 2.5 ವರ್ಷದ್ದು ಮಾತಾಡಿ ಸಾಕಾಗೋಯ್ತು. ಈಗ ಚಳಿಗಾಲದ ಅಧಿವೇಶನ ಆದ್ಮೇಲೆ ಎಷ್ಟಾಯ್ತು, ಎಷ್ಟು ಸೀರಿಯಸ್ ಆಗಿ ವಿಷಯ ಬಂತು ನೋಡಿ, ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಇವರಿಗೆ ಎಷ್ಟೇ ಹೇಳಿದ್ರು ಇವರು ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳುವ ರೀತಿಯಲ್ಲಿ ಇಲ್ಲ. ದ್ವೇಷದ ಭಾಷಣ ಓನ್ಲಿ ಹೆಸರಿಗೆ ಮಾತ್ರ ಇದೆ, ಅದು ಕಾಂಗ್ರೆಸ್ಗೆ ಅನ್ವಯ ಆಗೋ ತರ ಖಂಡಿತ ಇಲ್ಲ. ಇವಾಗ ಇವರು ನೋಡಿ ಮೇಡಮ್ ಬಂದ್ರು, ಅವ್ರು ಎಷ್ಟು ಅವರ ಒಂದು ಆಡಿಯೋಗಳು ಕೇಳಿದೆ ನಾನು, ಎಷ್ಟು ನೀಟಾಗಿ ಸರ್ ಅದು ತೆಗ್ದಿಟ್ಟಿದೀವಿ, ಅಪಘಾತ ಆಗಿತ್ತು, ಕಂಪ್ಲೇಂಟ್ ಬಂದಿತ್ತು, ನೀಟಾಗಿ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಎಷ್ಟೇ ಹೇಳಿದ್ರು ಇವ್ರು ಮಾತಾಡೋದು ಡ್ಯಾಶ್ ಮಗ ಯಾವ ತರ ಮಾತಾಡಿದ್ರು, ಎಷ್ಟು ಅವರು ಕ್ಷಮೆ ಯಾವ ತರ ಕೇಳಿದ್ರು ನೋಡಿದ್ರ. ನಾವು ಮಾತಾಡಿದ್ದು ನೋಡಿ, CM-ನವರು ಹಾಗೆ ಮಾಡಿದ್ರಲ್ಲ, ಮೂಢಾಗರಣ ಮಾಡಿದ್ರು, 14 ಸೈಟ್ ವಾಪಸ್ ಕೊಟ್ರು. ಏನೇ ತಪ್ಪು ಕೆಲಸ ಮಾಡಿದ್ರು ಕೂಡ ಕ್ಷಮೆ ಕೇಳಿದ್ರೆ ಸರಿ ಹೋಗುತ್ತೆ ಅಂತ ಅದ್ರ ಅರ್ಥನಾ? ಈಗ ಏನೇ ಮಾತಾಡಿದ್ರು ಆಯ್ತು ಕ್ಷಮೆ ಕೇಳಿದ್ವಿ ಅಂದ್ರೆ ಹೆಣ್ಮಕ್ಳು ಅಂತ ಹೇಳಿದ್ರೆ ಇವ್ರಿಗೆ ಎಷ್ಟೊಂದು ತಾತ್ಸಾರ, ಅವ್ರ ಏನೇ ಮಾತಾಡಿದ್ರೆ ಆಗುತ್ತೆ ಇಷ್ಟು ನೋಡಿ. ಇಲ್ಲಿ ವಾಹಿನಿಯ ವ್ಯೂವರ್ಸ್ ಸರಿ ಅಂತ ಅನ್ಕೊಂಡಿದೀನಿ. ಮಕ್ಕಳು ಕಾಲೇಜಿಗೆ ಹೋಗುವಂತ ಹೆಣ್ಮಕ್ಳು ವಾಪಸ್ ಮನೆಗೆ ಬರ್ತಾರಂತ ಗ್ಯಾರಂಟಿ ಇಲ್ಲ. ನಾವು ನಿಜವಾಗ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ನೆಲದಲ್ಲಿ ಇದೆಯಾ ಅಥವಾ ಪಾಳೆಗಾರಿಕೆ ಸಂಸ್ಕೃತಿ ಇದೆಯಾ? ಸಮರ್ಥನೆ ಮಾಡ್ಕೊಳ್ಳೋಕು ಕೂಡ ಇದಾರಲ್ಲ ಮೇಡಮ್. ನಾನು ಮತ್ತೆ ತೋರಿಸ್ ಹೇಳ್ತೀನಿ. ಕಾಂತಿ ಶೆಟ್ಟಿ ಮೇಡಮ್, ನೀವು ಓದ್ಬೇಕು ಇದನ್ನ. ಎಂತೆಂತವ್ರು ಏನೇನೋ ಮಾಡ್ಕೊಂಡವ್ರು ಇದ್ದಾರೆ, ನೀನ್ ಏನ್ ಮಾಡಿದ್ಯಾ ಅಣ್ಣ ಅಂತಾರೆ. ಇಂಥವ್ರನ್ನ ಅಣ್ಣ ಅನ್ನೋರು, ಇವ್ರು ಆಡಿದ ಮಾತುಗಳನ್ನ ಸಮರ್ಥನೆ ಮಾಡ್ಕೊಳ್ಳೋರು, ಆ ಪೇಜ್ಗಳಿಗೆ 1000 ಗಟ್ಟಲೆ ಮಂದಿ ಫಾಲೋವರ್ಸ್ ಇದ್ದಾರೆ. ನಮ್ ಸಮಾಜ ಹಿಂಗಿದೆ, ಒಪ್ಕೋಬೇಕು ನಾವು ಅದನ್ನ. ಸರಿ ಇದೆ, ನಾನೀಗ ಹೇಳುದು ಬ್ಯಾನರ್ ಕಟ್ಟೋದು ಆಗಿ ಈಗ ಬಳ್ಳಾರಿಯಲ್ಲಿ ಆಗಿ ಎಷ್ಟು ದಿನ ಆಯ್ತು, ಇಲ್ಲಿ ಇನ್ನೊಂದು ಬ್ಯಾನರ್. ಯಾವುದೇ ಬ್ಯಾನರ್ ಕಟ್ಟಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ಬೇಕು. ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಇದಾರೆ ಮೇಡಮ್ ಅವರು, ನೋಡಿ ಪರ್ಮಿಷನ್ ತಗೊಂಡಿಲ್ಲ, ನಾವು ಒಂದು ಬ್ಯಾನರ್ ಮಾತ್ರ ತೆಗ್ದಿದ್ದೀವಿ, ಆಕ್ಸಿಡೆಂಟ್ ಆಗಿದೆ, ಕಂಪ್ಲೇಂಟ್ ಬಂದಿದೆ, ಎಷ್ಟು ನೀಟಾಗಿ ಅವ್ರು ಹೇಳ್ತಾ ಇದಾರೆ ನೋಡಿ. KS ಎಕ್ಸಾಮ್ ಬರ್ದು ಒಂದು ಇದಕ್ಕೆ ಬಂದ ಪಾಪ ಅವ್ರು ಮಾತಾಡಕ್ಕೆ ಒಂದು ವರ್ಡ್ ಮಾತಾಡಕ್ಕೆ ಭಯ ಪಡ್ತಾರೆ. ಯಾಕಂದ್ರೆ ಗವರ್ಮೆಂಟ್ ಅಲ್ಲಿ ಇದೀವಿ, ಏನ್ ಮಾಡ್ತಾರೆ ಏನೋ ಅಂತ ಭಯ ಇರುತ್ತೆ. ಇಲ್ಲಿ ಏನಾಗಿದೆ, ಎಷ್ಟು ಜನ ಅಧಿಕಾರಿಗಳು ಸುಸೈಡ್ ಮಾಡ್ಕೊಂಡ್ರು, ಆ ಪ್ರೆಷರ್ ತಡ್ಕೊಳಕ್ಕಾಗದೆ ಒಂದು 18 ಜನ ಅಧಿಕಾರಿಗಳು ಸುಸೈಡ್ ಮಾಡ್ಕೊಂಡ್ರು. ವಾಲ್ಮೀಕಿ ನಿಗಮದ ಇವರು ವಾಲ್ಮೀಕಿ ಪುತ್ಥಳಿ ಲಿಸ್ಟ್ ಕೊಡೋಣ, ಸದಾನಂದ ಸರ್ ಅದಕ್ಕೆ ಉತ್ತರ ಕೊಡ್ಬೇಕು. ನಿಗಮದ ಬಗ್ಗೆ ಮಾತಾಡ್ತಿರಲ್ಲ, ಅವರು ಪುತ್ಥಳಿ ಮಾಡಕ್ಕೆ ಯಾರ್ಯಾರ ಅಧಿಕಾರಿಗಳ ಮೇಲೆ ಏನೇನ್ ದೌರ್ಜನ್ಯ ಆಗಿದೆ ನಮ್ಮ ಹತ್ರನೂ ಪಟ್ಟಿದೆ. ಸದಾನಂದ್ ಸರ್ ಅದಕ್ಕೆ ಉತ್ತರ ಕೊಡ್ಬೇಕು. ಅಲ್ಲಿಗೆ ಹೋಗೋಕ್ ಮುಂಚೆ ನಾನು ನರಸಿಂಹಮೂರ್ತಿ ಸರ್, ಪ್ರದೀಪ್ ಈಶ್ವರ್ ಅನ್ನೋ ಒಬ್ರು ಶಾಸಕರಿದ್ದಾರೆ ಸರ್, ಬಹಳ ಪಾಪ್ಯುಲರು. ಸಭ್ಯ ಸಮಾಜ ಹೇಗಿರ್ಬೇಕು, ವಿದ್ಯಾರ್ಥಿಗಳ ಜೀವನ ಹೇಗಿರ್ಬೇಕು, ಕಲ್ಚರ್ ಹೇಗಿರ್ಬೇಕು, ರಾಜಕಾರಣದಲ್ಲಿ ಕಲ್ಚರ್ ಹೇಗಿರ್ಬೇಕು, ಬಹಳ ಮಾತನಾಡ್ತಾರೆ. ಈ ಶಿಡ್ಲಘಟ್ಟ ನನ್ನ ಅಂಡರ್ಸ್ಟ್ಯಾಂಡಿಂಗ್, ನಾನು ತಪ್ಪಿದ್ರೆ ಸರಿ ಮಾಡಿ ನೀವು, ಅವರದೇ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರೋದು, ಅವರದೇ ಪಕ್ಷದ ಮುಖಂಡ, ಎಲ್ಲೋ ಯಾಕೋ ಮಾತನಾಡೋದನ್ನ ಮರ್ತು ಬಿಟ್ರ ಪ್ರದೀಪ್ ಈಶ್ವರ್ ಅವರು ಅಂತ ಹೇಳಿ ಪ್ರಶ್ನೆ ಕೇಳೋದು ನೀವು ಮರ್ತು ಬಿಟ್ರಿ ಸರ್. ವಿರೋಧ ಪಕ್ಷದವರಾದ ನೀವು ಕೂಡ ಮರ್ತು ಬಿಟ್ರಿ. ಯಾವುದೋ ಒಂದು ಹಳೆ ಗಾದೆ ನೆನಪಾಗುತ್ತೆ, ಊರವ್ರಿಗೆಲ್ಲ ಬುದ್ಧಿ ಹೇಳ್ತಿದ್ರಂತೆ, ಅವರೇ ಅದೇನೋ ಮಾಡ್ಕೋತಿದ್ರಂತೆ. ಆ ರೀತಿ ಕಾಂಗ್ರೆಸ್ನವರು ಆ ಸಂಸ್ಕೃತಿ ಅಲ್ಲಿ ಬರ್ತಾನೆ ಬರ್ತಿಂದ ಬರ್ತಾರಲ್ಲ, ಕಾಂಗ್ರೆಸ್ ಪಕ್ಷ ಏನು ಮೆಂಬರ್ ಆಗ್ತಾರಲ್ಲ, ಅದು ಅಲ್ಲಿಂದನೇ ಬಂದಿರುತ್ತೆ. ಯಾಕೆ ಅಂತಂದರೆ ಕಾನೂನನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದ್ರು, ಏನು ಪರ್ಮಿಷನ್ ತಗೊಳ್ಳದೆ ಬ್ಯಾನರ್ ಕಟ್ಟಿದ್ರು, ಒಬ್ಬ ಸರ್ಕಾರಿ ಅಧಿಕಾರಿಗೆ ಮಹಿಳಾ ಅಧಿಕಾರಿ ಅಂತ ನೋಡದೆ ಆ ಪದ ಬಳಕೆ ಯಾವ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ ಅಂದರೆ, ಆಕೆ ಎಷ್ಟು ತಪಾಸ್ ಮಾಡಿ KS ಪಾಸ್ ಮಾಡಿ ಬಂದಿರ್ತಾರೆ. ಅವರು ಇಡೀ ಅವ್ರಿಗೂ ಎಷ್ಟು ಜನ ಫ್ಯಾಮಿಲಿ ಇರುತ್ತೆ, ಅವ್ರನ್ನ ಫಾಲೋ ಮಾಡೋವಂಥ ಎಷ್ಟು ಜನ ಆಫೀಸರ್ಗಳು ಇರ್ತಾರೆ, ಅವರೆಲ್ಲ ಕೇಳಿಸ್ಕೊತಾರೆ. ಈ ಮಾತು ಅಂತ ಒಬ್ಬ MLA ನಿಂತಂಥ ಅಭ್ಯರ್ಥಿ, ಡಿಫಿಟೆಡ್ ಅಭ್ಯರ್ಥಿ ಈ ಮಟ್ಟಿಗೆ ಮಾತಾಡ್ತಾರೆ ಅಂತಂದರೆ ಅವ್ರಿಗೆ ರೈಟ್ಸ್ ಕೊಟ್ಟವ್ರು ಯಾರು? ಅವ್ರ ಪರ್ಮಿಷನ್, ಅವ್ರನ್ನ ಒಬ್ಬ KS ಅಧಿಕಾರಿನ ಮಾತಾಡೋ ರೈಟ್ಸ್ ಅವ್ರಿಗೆ ಏನು? ಅವ್ರ ಜನಪ್ರತಿನಿಧಿನ ಅಥವಾ ಅವ್ರ ಏರ್ ಆಫೀಸರ? ಇವನಿಗೆ ಯಾರು ಈತನಿಗೆ ಅಧಿಕಾರ ಕೊಟ್ಟವರು? ಅದಾದ್ಮೇಲೆ ಒಂದು ವೇಳೆ ಇಲ್ಲ ಕೇಳಲೇಬೇಕು, ನ್ಯಾಯಯುತವಾಗಿ ಕೇಳಬೇಕು ಅನ್ನೋದಾದ್ರೆ ನಯ ವಿನಯದಿಂದ ಒಂದು ಹೆಣ್ಣುಮಗಳನ್ನ ಮಾತಾಡ್ಬೇಕಾಗುತ್ತೆ, ಸರ್ಕಾರಿ ಅಧಿಕಾರಿನ ಮಾತಾಡ್ಬೇಕಾದ್ರೆ ಗೌರ್ಮೆಂಟ್ ಅಫಿಷಿಯಲ್. ಹೆಣ್ಣು ಮಗಳೋ ಗಂಡು ಮಗಳೋ ಇಲ್ಲಿ ಕೈಯಲ್ಲಿ ದುಡ್ಡಿದೆ, ಪಕ್ಷ ನಮ್ ಸರ್ಕಾರದ್ದು, ನಮಗ್ ಬೆಂಬಲ ಇದೆ. ಮಾತಾಡ್ತಾ ಇದ್ದಾರೆ ಆಫೀಸರು. ಪ್ರತಿ ಒಂದಕ್ಕೆ ಅವ್ರಿಗೆ ಎಷ್ಟು ಮಾತಾಡಿದ್ರು ಒಂದು ಚೂರು ತಾಳ್ಮೆ ಕೆಡಿಸ್ಕೊಳ್ದೆ ಸರ್ 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 ಅಂತ ಪ್ರತಿ ಒಂದು ಮಾತುಗೂ ಸರ್ ಸರ್ ಅಂತ ಗೌರವ ಕೊಟ್ಟು ಮಾತಾಡ್ತಿದ್ದಾರೆ. ಇಂಥ ಅಯೋಗ್ಯರು ಅಂತ ಅಧಿಕಾರಿಗಳಿಗೆ ಈ ರೀತಿ ತೊಂದರೆ ಕೊಡ್ತಾರಲ್ಲ ಮೇಡಮ್, ಇದು ಇವತ್ತಿಂದ ಅಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಇದು ಗೂಂಡಾ ಸಂಸ್ಕೃತಿ ಈಗ ಇದೇ ಕಂಟಿನ್ಯೂ ಆಗ್ತದೆ. ಯಾಕೆ ಅಂತಂದ್ರೆ ಅಸಮರ್ಥ ಅಸಮರ್ಥ ಗೃಹ ಸಚಿವರಿದ್ದಾರೆ. ಆಮೇಲೆ ಇವತ್ತು ಅಬ್ಜೆಕ್ಟ್ ಮಾಡ್ಲಿಕ್ಕೆ ಇವತ್ತು ಕಾಂಗ್ರೆಸ್ ನಿಂದ ಅಧಿಕೃತವಾದ ಇಲ್ಲ ಸರ್. ಕಾಂಗ್ರೆಸ್ ಪಕ್ಷ, ಇದೊಂದು ನನ್ನ ವೀಕ್ಷಕರಿಗೆ ಹೇಳ್ಬಿಡ್ಬೇಕು, ನಿಮ್ ಗಮನಕ್ಕೂ, ಕಾಂಗ್ರೆಸ್ ಪಕ್ಷದಿಂದ ಈ ಡಿಬೇಟ್ಗೆ ವಕ್ತಾರರನ್ನ ಕಳಿಸದೇ ಇರ್ಲಿಕ್ಕೆ ತೀರ್ಮಾನ ಮಾಡ್ಕೊಳ್ಳಲಾಗಿದೆ. ಸಮರ್ಥನೆ ಮಾಡ್ಕೊಳ್ಳೋದು ಕಷ್ಟ ಅಂತಾನೋ, ಸಮರ್ಥನೆ ಮಾಡ್ಕೊಳ್ಳೋದು ಕಷ್ಟ ಅಂತನೋ ಅಥವಾ ಪಾಪ ಪ್ರಜ್ಞೆ ಕಾಡ್ತಾ ಇದೆಯೋ ನಮಗೆ ಗೊತ್ತಿಲ್ಲ. ಪೊಲೀಸ್ ಅಧಿಕಾರಿಗಳು ಸಹ
ನಿಜವಾಗ್ಲೂ ಮೊದಲಿನ ತರ ಕೆಲಸ ಮಾಡ್ತಾ ಇಲ್ಲ. ಎಲ್ಲರೂ ಭಯದ ವಾತಾವರಣದಲ್ಲಿ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಬರೀ ಇದೊಂದು ಕೇಸ್ ಅಲ್ಲ ಮೇಡಮ್, ಪ್ರತಿದಿನ ಇಡೀ ರಾಜ್ಯದಲ್ಲಿ ಎಲ್ಲಾ ತಾಲೂಕಲ್ಲೂ MLAಗಳು ಅಧಿಕಾರಿಗಳನ್ನ ಅವ್ರು DC ಆಗಿರ್ಲಿ, SP ಆಗಿರ್ಲಿ, ಅಥವಾ KS ಅಧಿಕಾರಿಗಳಾಗಿರ್ಲಿ ಮನೆ ಕೆಲಸದವ್ರ ತರ ಜೀತದಾಳಗಳ ತರ ಮಾತಾಡ್ತಾ ಇದ್ದಾರೆ. ಈ ಪದ್ಧತಿ ಹೊಸದ ನನಗೆ ಅನುಮಾನ ಇದೆ. ಇಟ್ನಾಳ್ ಸರ್ ಹತ್ರ ಅದಕ್ಕೆ ಉತ್ತರ ಇದೆ ಸರ್. ಅಂದ್ರೆ ಇವಾಗೇನೋ ಕಾಂಗ್ರೆಸ್ ಪಕ್ಷ ಬಂದ್ಬಿಡ್ತು ಅಧಿಕಾರಕ್ಕೆ, ಹಾಗಾಗಿ ಕಲ್ಚರ್ ಬಂತ ಅದ್ರ ಬಗ್ಗೆ ನನಗೆ ಅನುಮಾನ. ಪಾಳೆಗಾರಿಕೆ ಸಂಸ್ಕೃತಿ ಅಂತ ಹೇಳಿದೆ ನಾನು, ಪಾಳೆಗಾರಿಕೆ ಸಂಸ್ಕೃತಿನ ಆಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವರು ಹೊಸದ ಅಂತ ಹೇಳ್ತಾ ಇದ್ರಲ್ಲ ನೀವು. ಯಾವ ಕ್ಷಮೇರ್ಲಿ ಕಾಂತಿ ಶೆಟ್ಟಿ ಮೇಡಮ್, ಜನಾರ್ದನ್ ರೆಡ್ಡಿ ಅವರು ಆಕ್ಟಿವ್ ಆಗಿದ್ದಾಗ, ಪಾಲಿಟಿಕ್ಸ್ ನಲ್ಲಿ ಸಚಿವರಾಗಿದ್ದಾಗ ಬಳ್ಳಾರಿಯಲ್ಲಿ ಯಾವ ಕಲ್ಚರ್ ಇತ್ತು ಅನ್ನೋದ್ರ ಬಗ್ಗೆ ನಿಮ್ ಗಮನಕ್ಕೂ ಬಂದಿದೆ, ನಮ್ ವೀಕ್ಷಕರಿಗೂ ಬಂದಿದೆ. ನಾನು ಅದ್ ಯಾವ್ದನ್ನು ಸಮರ್ಥನೆ ಮಾಡ್ಕೊಳ್ತಿಲ್ಲ. ಯಾವ ಪಕ್ಷದಲ್ಲಿ ಹೆಂಗಿತ್ತು ವ್ಯವಸ್ಥೆ ಅನ್ನೋದನ್ನ ನನಗೆ ನೆನಪಿದ್ದಷ್ಟು ವೀಕ್ಷಕರಿಗೆ ಹೇಳ್ತಿದ್ದೀನಿ. ಸದಾನಂದ್ ಸರ್, ಬಿಜೆಪಿಯಿಂದ ಒಂದಷ್ಟು ಪಟ್ಟಿ ಮಾಡಲಾಗಿದೆ, ನಾವು ಒಂದಷ್ಟು ಹೋಮ್ವರ್ಕ್ ಮಾಡಿದೀವಿ. ವಾಲ್ಮೀಕಿ ನಿಗಮದ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಅವರ ಆತ್ಮಹತ್ಯೆ, ನೌಕರರ ಸಂಘ ಇದನ್ನ ಏನ್ ಮಾಡ್ತು, ಎಷ್ಟು ಗಂಭೀರವಾಗಿ ಪರಿಗಣಿಸ್ತು, ಉತ್ತರ ಬೇಕು ನಿಮ್ಮಿಂದ. PSI ಆದ ಪರಶುರಾಮ್ ಅವರ ಸಾವು ಒತ್ತಡ ಅಂತೆ, ಅದಕ್ಕೆ ನೌಕರರ ಸಂಘ ಏನ್ ಕ್ರಮ ಕೈಗೊಳ್ತು, ಯಾವ ರೀತಿ ಪ್ರತಿಭಟನೆ ಮಾಡ್ತು. ರುದ್ರಣ್ಣ ಯಡಣ್ಣನವರ ಆತ್ಮಹತ್ಯೆ ಶರಣು, ಅದಕ್ಕೆ ನೌಕರರ ಸಂಘ ಏನ್ ಧ್ವನಿ ಎತ್ತಿತು. ಡೆತ್ ನೋಟ್ ಬರೆದಿಟ್ಟು ಗ್ರಂಥಪಾಲಕಿ ಭಾಗ್ಯವತಿ ಆತ್ಮಹತ್ಯೆ, ನೌಕರರ ಸಂಘ ಏನು ಮಾಡ್ತು, ಇದಕ್ಕೆ ಉತ್ತರ ಬೇಕು. ಸರ್, ಪಟ್ಟಿಲಿ ಇನ್ನು 18-19 ಇದೆ. ನೌಕರರ ಸಂಘದ ಈ ಕೇಸ್ನಲ್ಲೂ ಕೂಡ ರಿಯಾಕ್ಷನ್ ವಾಸ್ ಲೇಟ್, ಯು ಹ್ಯಾವ್ ಟು ಅಡ್ಮಿಟ್. ಆ ಹೆಣ್ಣು ಮಗಳು ಕಣ್ಣೀರ್ ಹಾಕಿ ಪ್ರತಿಭಟನೆ ಮಾಡಿ 2 ದಿನ ಆದ್ಮೇಲೆ ಇವತ್ತು ಹೋಗಿದೆ ನೌಕರರ ಸಂಘ ಪ್ರತಿಭಟನೆ ಮಾಡ್ಲಿಕ್ಕೆ. ಅಂದ್ರೆ ಕೇವಲ ಹಣ ಬರ್ತಿದ್ಯಾ ಇಲ್ವಾ, ಫೆಸಿಲಿಟಿ ಸಿಗ್ತಿದ್ಯಾ ಇಲ್ವಾ, ಇಷ್ಟು ಮಾತ್ರ ನೋಡ್ಕೊಳ್ಳೋದಾ ಸರ್ ನೌಕರರ ಸಂಘದ ಜವಾಬ್ದಾರಿ? ಖಂಡಿತ ಮೇಡಮ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹಣಕಾಸಿಗೋಸ್ಕರ ಸೇವೆಯನ್ನು ಮಾಡ್ತಾ ಇಲ್ಲ. ಇಡೀ ರಾಜ್ಯದ ಸಮಸ್ತ ನೌಕರನ್ನ ಪ್ರತಿನಿಧಿಸುವಂಥ ಏಕೈಕ ಸಂಘಟನೆ ಆಗಿದೆ. ರಾಜ್ಯದ ಯಾವುದೇ ಸರ್ಕಾರಿ ನೌಕರಿಗೆ ಈ ಥರದ ಯಾವುದೇ ಸಮಸ್ಯೆ ಆದರೂ ಕೂಡ ತಕ್ಷಣ ಸ್ಪಂದಿಸುವಂಥ ಕೆಲಸವನ್ನ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಷಡಾಕ್ಷರಿ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಸರ್. ಈ ಕೇಸಲ್ಲಿ ಮಾಡಲಿಲ್ಲ, ಇವತ್ತು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಆ ಕ್ಷಣ ಆದ ತಕ್ಷಣ ಕೆಟ್ಟ ಕಾಲ ಇದೆ ಸರ್. ಏನಾಗ್ತಿದೆ? ಪ್ರತಿ ಹಂತದಲ್ಲೂ ಕೂಡ ಸರ್ಕಾರಿ ನೌಕರ ಸಂಘದಲ್ಲಿ ಮಾಡ್ತಾ ಇದೆ. ಏನಾಗಿದೆ, ಇಡೀ ನಮ್ಮ ಕರ್ನಾಟಕದ ಜನಸಂಖ್ಯೆಗೆ ಹೋಲಿಸ್ಕೊಂಡ್ರೆ ನಾವು ಸರ್ಕಾರಿ ನೌಕರರು 0% ಇದ್ದೀವಿ. ಒಟ್ಟಾರೆ ಔಟ್ಸೋರ್ಸು ಇನ್ನುಳಿದ ಎಲ್ಲ ನಿಗಮ ಪ್ರಾಧಿಕಾರ ಎಲ್ಲ ತೊಗೊಂಡ್ರೆ ನಾವು 1% ಎಂಪ್ಲಾಯ್ಸ್ ಇದ್ದೀವಿ. 99% ಸಾರ್ವಜನಿಕರ ಸೇವೆ ಮಾಡ್ತಕ್ಕಂಥ ನಾವು 1%ನವ್ರಿಗೆ ನಮ್ಮದೇ ಆದಂಥ ಒಂದು ನಿರ್ಬಂಧ ಇದೆ. ನಮಗೆ ಪ್ರತಿಯೊಬ್ಬ ಸರ್ಕಾರಿ ನೌಕರಿಗೂ ಕೂಡ ತಂದೆ ಆದಂಥ ನಿರ್ಬಂಧ ಇದೆ. ಆ ನಿರ್ಬಂಧದ ವ್ಯಾಪ್ತಿ ಒಳಗಡೆ ನಾವು ಕೆಲಸ ಮಾಡಬೇಕಾಯ್ತು. ಅಮೃತಗೌಡ ಪಾಟೀಲ್ ಮೇಡಮ್ ಕೂಡ ಆ ಮಾತನ್ನು ಹೇಳಿದರು, ನಾವು ಆ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕು. ಆ ವ್ಯಾಪ್ತಿಯಲ್ಲಿ ಏನು ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಎಲ್ಲ ಕೆಲಸವನ್ನು ಷಡಾಕ್ಷರಿ ಅವರ ನೇತೃತ್ವದಲ್ಲಿ ನಾವು 6 ವರ್ಷದಿಂದ ಮಾಡ್ತಾ ಬಂದಿದ್ದೀವಿ. ನಮ್ಮ ಹತ್ರನೂ ಕೂಡ ಪಟ್ಟಿ ಇದೆ. ಕಳೆದ ಅದು ಕೇವಲ ಈಗಂತಲ್ಲ, ನಿರಂತರವಾಗಿ ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಹಲ್ಲೆ ಪ್ರಯತ್ನಗಳು ನಡೆದಿದೆ. ನಡೆದಂಥ ಎಲ್ಲ ಸಂದರ್ಭದಲ್ಲೂ ಕೂಡ ಸರ್ಕಾರಿ ನೌಕರ ಸಂಘ ನೇತೃತ್ವವನ್ನು ವಹಿಸ್ಕೊಂಡು ಜಿಲ್ಲಾಧಿಕಾರಿಗಳಿಗೆ, ಯಾಕೆಂದ್ರೆ ನಮಗೆ ಫಸ್ಟ್ ಆಪ್ಷನ್ಸ್ ಇರೋದೇ ಇದು, ಜಿಲ್ಲಾಧಿಕಾರಿಗಳಿಗೆ ದಂಡಾಧಿಕಾರಿಗಳಿಗೆ ಮನವಿ ಕೊಡುವಂಥದ್ದು, ಪ್ರತಿಭಟನೆ ಮಾಡತಕ್ಕಂಥ. ಈವರೆಗೂ ಸುಮಾರು 20 ಕಡೆ ಈ ಥರದ ಹಲ್ಲೆಗಳು ನಡೆದಂಥ ಸಂದರ್ಭದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ, ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೇವೆ. ಇದ್ರ ಜೊತೆಗೆ ಮೇಡಮ್ 2020 ಘಟನೆ ಆಯ್ತು ಮೇಡಮ್. ಬೆಂಕಿ ಇಡ್ತೀನಿ, ರಿಸ್ಟ್ರಿಕ್ಷನ್ ಇದೆ, ಆಯ್ತು. ಬಟ್ ನನ್ನ ಪ್ರಶ್ನೆ ಸದಾನಂದ್ ಸರ್, ನಿಮ್ಮ ಪ್ರತಿಭಟನೆ, ನಿಮ್ಮ ಸೌಮ್ಯ ಸ್ವಭಾವದ ಮನವಿಗಳು, ಅದರಿಂದ ಫಲ ಸಿಗ್ತಿಲ್ಲ ಅಂತ ಗೊತ್ತಾಗ್ತಾ ಇರುವಾಗ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಪ್ರಶ್ನೆ ಸರ್. ಯಾಕಂತಂದ್ರೆ ರಸ್ತೆ ಮೇಲೆ ನಿಂತ್ಕೊಂಡು ತಿಂಗಳಾನ್ಗಟ್ಲೆ ಪ್ರತಿಭಟನೆ ಮಾಡಿದ್ರು ಕೂಡ ವಿ ಡೋಂಟ್ ಕೇರ್ ಅನ್ನೋ ದಪ್ಪ ಚರ್ಮದ ನಮ್ಮ ಜನಪ್ರತಿನಿಧಿಗಳು ಇರುವಾಗ ನೀವು ಕೊಡುವ ಒಂದು ಮನವಿ ಪತ್ರ ಇಸ್ ಜಸ್ಟ್ ಅ ಬ್ಲಾಂಕ್ ಪೇಪರ್, ಅದ್ರ ಮೇಲೆ ಇರೋ ಅಕ್ಷರ ಕೂಡ ಕಾಣಿಸಲ್ಲ ಸರ್ ನಮ್ಮ ಜನಪ್ರತಿನಿಧಿಗಳಿಗೆ. ಮೇಡಮ್, ನಾವು 2020ರಲ್ಲಿ ಚಂದ್ರಮೌಳಿ ಅಂತ ತಹಸೀಲ್ದಾರ್ ಮೇಲೆ ಜಂಟಿ ಸರ್ವೆ ಹೋಗುವ ಸರ್ವೆ ಮಾಡೋ ಸಂದರ್ಭದಲ್ಲೇ ಅಲ್ಲೇ ಆಯಿತು. ಆ ಸಂದರ್ಭದಲ್ಲಿ ನಾನು ರಾಜ್ಯಾಧ್ಯಕ್ಷರು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಒಂದು ಪತ್ರ ಬರೆದು ಕೆಲವು ಕಂಡೀಷನ್ಸ್ ಹಾಕಿದ್ರು. ನಮ್ಮ ಸರ್ಕಾರಿ ನೌಕರರು ಭಯಮುಕ್ತವಾಗಿ ನಾವು ಕೆಲಸವನ್ನು ಮಾಡಬೇಕು ಅಂದರೆ ಈ ಥರದ ನಮಗೆ ಅವಕಾಶಗಳನ್ನು ಕೊಡಿ ಅಂತೇಳಿ. ಅದಾದ ನಂತರದಲ್ಲಿ ಸರ್ಕಾರ ಒಂದು ಆದೇಶವನ್ನು ಮಾಡಿತು. ಕರ್ನಾಟಕ ನೋಡಿ ಹೇಳಿದ್ ಮೇಡಮ್, 2020ರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಸೈನ್ ಮಾಡಿಕೊಟ್ಟಿದ್ದು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಕೊಟ್ವಿ. ಬಂಗಾರಪೇಟೆ ತಾಲೂಕು ತಹಸೀಲ್ದಾರ್ ಆಗಿದ್ದ BK ಚಂದ್ರಮೌಳೇಶ್ವರ ಹತ್ಯೆ ಹಿನ್ನೆಲೆಯಲ್ಲಿ ಕಠಿಣ ಕಾನೂನು ರೂಪಿಸಿ ಸರ್ಕಾರಿ ಅಧಿಕಾರಿ ನೌಕರಿಗೆ ಅಗತ್ಯ ರಕ್ಷಣೆ ನೀಡುವ ಬಗ್ಗೆ ಅಂತೇಳಿ ಕಂಡೀಷನ್ಸ್ ಹೇಳ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ಇಂಥ ಕೃತ್ಯ ಎಸಗಿದ ಅಪರಾಧಿಯನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ರಾಜ್ಯದ ನೌಕರರು ನಿರ್ಭೀತಿಯಿಂದ ಕಾರ್ಯನಿರ್ವಹಿಸುವ ವಾತಾವರಣ ನಿರ್ಮೂಲನೆ ಮಾಡಲು ಅಗತ್ಯ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಭಯ ಪಟ್ಕೊಂಡಿದ್ದಾರೆ ಅಮೃತ ಅವರು, ಇವತ್ತು ಭಯ ಪಟ್ಕೊಂಡಿದ್ದಾರೆ. ಮುಂದುವರಿಸಿ ಸರ್, ಮುಂದುವರಿಸಿ. ಒಂದು ವೇಳೆ ಅಲ್ಲೆಗೆ ಮೃತಪಟ್ಟಂತ ಕುಟುಂಬದ ಯಾರ ಸದಸ್ಯರು ನಮ್ಮ ನೌಕರರು ಇದ್ರೆ ಅವರಿಗೆ ಪರಿಹಾರವನ್ನು ಕೊಡಬೇಕು. ಆ ಕುಟುಂಬ ಸದಸ್ಯರಿಗೆ
ನಾವು ಕಾಂಪನ್ಸೇಷನ್ ನೌಕರಿನೂ ಕೊಡಬೇಕು ಅಂತೇಳಿ ನಾವು ಒಂದು ಈ ತರ ಆದೇಶ ಹೊರಡಿಸಿ ಅಂತ ಮಾಡಿದ್ರೆ ಇವ್ರ ನೌಕರಿ ಉಳಿದ್ರೆ ಪುಣ್ಯ ಸರ್, ನೀವೇನ್ ಕಾಂಪನ್ಸೇಷನ್ ಮಾತಾಡ್ತಿದ್ದೀರಾ? ಮುಂದುವರಿಸಿ ಸರ್. ಇದ್ರ ಜೊತೆಗೆ ಮೇಡಮ್ ಈ ಮನವಿ ಆದ್ರ ಜೊತೆಗೆ ನಮಗೆ ಕೇವಲ ದೈಹಿಕ ಹಲ್ಲೆಗಳ ಜೊತೆಗೆ ಮಾನಸಿಕವಾಗಿ ನಮಗೆ ಸಾರ್ವಜನಿಕರಿಂದ ಮೂಕರ್ಜಿಗಳನ್ನ ಬರೆದು ಅಧಿಕಾರಿ ನೌಕರಿಗಳ ಮೇಲೆ ತೊಂದರೆ ಕೊಡ್ತಕ್ಕಂಥ ಪ್ರಯತ್ನ ಆಗ್ತಿತ್ತು. ಇದನ್ನು ಮನಗೊಂಡಂತ ನಮ್ಮ ರಾಜ್ಯಾಧ್ಯಕ್ಷರು ಇದ್ರ ಸರ್ಕಾರಕ್ಕೆ ಮನವಿಯನ್ನ ಕೊಟ್ವಿ. ಸರ್ಕಾರ ಕೂಡ ನಮ್ಮ ಮನವಿಗೆ ಸ್ಪಂದಿಸಿ ಒಂದು ಆದೇಶವನ್ನ ಮಾಡಿತು. ಮೂಕರ್ಜಿ ಮೇಲೆ ಯಾರೇ ಅಧಿಕಾರಿ ನೌಕರ ಮೇಲೆ ದೂರನ್ನ ಕೊಟ್ರೆ ಅದನ್ನ ವಿಚಾರಣೆಯನ್ನ ಮಾಡಬಾರ್ದು ಅಂತ ಹೇಳಿ ಒಂದು ಆದೇಶವನ್ನ ಮಾಡ್ತು. ಒಂದಿಷ್ಟು ಸರ್ಕಾರಿ ನೌಕರಿಗೆ ಸರ್ಕಾರ ಕೊಟ್ಟ ಆದೇಶ ಇಟ್ನಾಳ್ ಸರ್ ಯಾವ ಕಬೋರ್ಡ್ ನ ಮೂಲೆಯಲ್ಲಿ ಧೂಳ್ ತಿಂತಾ ಕೂತಿದ್ಯೋ ಗೊತ್ತಿಲ್ಲ. ನಿಜವಾಗ್ಲೂ ಸರ್ಕಾರ ಆದೇಶ ಹೊರಡಿಸ್ದಂಗೆ ಪಾಲನೆ ಆಗಿದ್ರೆ ಇವತ್ತು ರಾಜೇಗೌಡ ಜೈಲಲ್ಲಿ ಇರ್ಬೇಕಾಗಿತ್ತು. ಯಾಕೆ ಭರತ್ ರೆಡ್ಡಿ ಜೈಲಲ್ಲಿ ಇರ್ಬೇಕಾಗಿತ್ತಲ್ಲ? ಏನಾಗಿದೆ ಅಂದ್ರೆ ಸ್ಮಿತಾ, ಈಗ ಬಹಳ ಸೂಕ್ಷ್ಮ ವಿಚಾರ ಇದು. ದ ರಿಲೇಶನ್ಶಿಪ್ ಬಿಟ್ವೀನ್ ದ ಗವರ್ಮೆಂಟ್, ಎಸ್ಪೆಷಲಿ ದ ಪೊಲಿಟಿಕಲ್ ಲೀಡರ್ಸ್ ಆ್ಯಂಡ್ ದ ಆಫೀಷಿಯಲ್ಸ್ ಇಸ್ ವೆರಿ ಸೆನ್ಸಿಟಿವ್. ಏನಾಗುತ್ತೆ, ನೀವು ಕೆಲವೊಂದು ಕೇವಲ ಕಾಂಗ್ರೆಸ್ ಬಗ್ಗೆ ನಾವು ಮಾತಾಡಿದ್ವಿ, ಕರೆಕ್ಟ್, ಕಾಂಗ್ರೆಸ್ ಅಲ್ಲಿ ಆ ಥರ ಪಾಳೆಗಾರಿಕೆ ಸಂಸ್ಕೃತಿ ಇದೆ, ಅದೆಲ್ಲ ನಾವು ನೋಡ್ತಾ ಇದ್ದೇವೆ. ಆದ್ರೆ ಹೇಳುವಾಗ ಸಿಟಿ ರವಿ ಅವ್ರದ್ದು ಹೇಳಿದೀನಿ, MLC ರವಿಕುಮಾರ್ ಅವ್ರದ್ದು ಹೇಳಿದೀನಿ, ಸಿದ್ದರಾಮಯ್ಯ ಅವ್ರದ್ದು ಹೇಳಿದೀನಿ, ಕುಮಾರಸ್ವಾಮಿ ಅವ್ರದ್ದು ಹೇಳಿದೀನಿ. ಅದು ನೋಡಿದ್ ನಾನು ಹೇಳ್ತಿದ್ದೇನೆ. ಹಿರಿಯ IAS ಅಧಿಕಾರಿಗಳ ಮುಖದ ಮೇಲೆ ಫೈಲ್ ಎಸೆದಿರೋದನ್ನು ನೋಡಿದ್ದೇನೆ ನಾನು, ಕಪಾಳ ಹೊಡೆದಿರೋದನ್ನು ನೋಡಿದ್ದೀನಿ, ಕೆಲವೊಂದು ರಿಪೋರ್ಟ್ ಆಗೋದಿಲ್ಲ. ಆಮೇಲೆ ಅನೇಕ ಹಿರಿಯ IPS ಆಫೀಸರ್ಗಳು ಪ್ರೆಷರಲ್ಲಿ ಬರ್ತಾರೆ, ಆತ್ಮಹತ್ಯೆಗೆ ಹೋಗ್ತಾರೆ. ಕೆಲವೊಬ್ರು BSPಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 18 ಜನ ಆತ್ಮಹತ್ಯೆ ಮಾಡಿದ್ರು, ಕಣ್ಣೆದುರುಗಡೆ ಇದೆಯಲ್ಲ ಸರ್. ಮಾಡಿದ್ರೆ ಏನು ಮಾಡಿಲ್ಲ ಸರ್. ಮಾತಾಡೋದು ಕೇಳಿಸ್ಕೊಳ್ಳಿ. ಅದನ್ನ ಹೇಳ್ತಾ ಇದ್ದೇನೆ. ಅಲ್ಲ, ಮಹಿಳೆ ಒಂದು ಗ್ರಂಥಪಾಲಕಿ, ಎಷ್ಟು ಮಹಿಳೆ ಅತ್ಯಾಚಾರ ಆಯ್ತು ಮೇಡಮ್, ಎಷ್ಟು ಮಹಿಳೆಯರ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಯ್ತು. ಇದು ನೀವು ಕೇವಲ ಇದು ಕಾಂಗ್ರೆಸ್ ಬಿಜೆಪಿ ಅಲ್ಲ, ಇದು ಕಾಂಗ್ರೆಸ್, ಇದು ಬಿಜೆಪಿ ಕಾಂಗ್ರೆಸ್ ಅಲ್ಲ. ಮೇಡಮ್ ಅವರು ಕಾಂಗ್ರೆಸ್ ಸರ್ಕಾರವನ್ನು ಸಮರ್ಥಿಸಿ, ಇದು ಬಿಜೆಪಿ ಕಾಂಗ್ರೆಸ್ ವಿಚಾರ ಅಲ್ಲ. ಅದನ್ನೇ ಮಾತಾಡ್ತಾನೆ. ಸಿಟಿ ರವಿ ಅವ್ರ ಮೇಲೆ, MLC ರವಿಕುಮಾರ್ ಅವ್ರ ಮೇಲೂ ಕ್ರಮ ಆಗಿಲ್ಲ. ತನ್ನ ಮೊಮ್ಮಗಳ ವಯಸ್ಸಿನ ತನ್ನ ಮೊಮ್ಮಗಳ ವಯಸ್ಸಿನ ಹುಡುಗಿಯ ಬಗ್ಗೆ ನಿಮ್ಮ ರಮೇಶ್ ಜಾರಕಿಹೊಳಿ ಮಾತಾಡಿದ್ದು ಯಾವ ತರ ಮಾತಾಡಿದ್ದು? ಯಾವ ತರ ಮಾತಾಡಿದ್ದು? ತಪ್ಪು ಯಾರೇ ಮಾಡ್ಲಿ, ಅದೇ ಮೊದಲು ನಮ್ಮ ರಾಜಕೀಯ ಸಂಸ್ಕೃತಿ ಸರಿ ಹೋಗ್ಬೇಕಿದೆ. ನಮ್ಮ ರಾಜಕೀಯ ಸಂಸ್ಕೃತಿ ಸರಿ ಹೋಗ್ಬೇಕಿದೆ. ನಮ್ಮ ರಾಜಕೀಯ ಯಾಕಂದ್ರೆ ಒಬ್ಬ ಅಧಿಕಾರಿಯನ್ನ ಒತ್ತಡದಲ್ಲಿ ಹಾಕೋದು ಬಹಳ ಸರಳ ಕೆಲಸ. ಒಬ್ಬ ಮಂತ್ರಿಗೆ, ಶಾಸಕನಿಗೆ ಅಧಿಕಾರದಲ್ಲಿರುವಾಗ ಕೆಲವೊಂದು ವಿಚಾರದಲ್ಲಿ ಹೇಳಕ್ಕಾಗೋದಿಲ್ಲ ಸದನದವ್ರಿಗೆ. ಇಟ್ ವೆರಿ ಈಸಿಲಿ ಯು ಕ್ಯಾನ್ ಪುಟ್ ಹಿಮ್ ಅಂಡರ್ ಪ್ರೆಷರ್, ವೆರಿ ಈಸಿಲಿ. ಯಾಕಂದ್ರೆ ನಿಮಗೆ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ನೀವು ಒಬ್ಬ ಶಾಸಕನ ಹತ್ರ ಹೋಗ್ಬೇಕು, ಪೋಸ್ಟಿಂಗ್ ಹೋಗ್ಬೇಕು, ಎಲ್ಲದಕ್ಕೂ ನೀವು ಡಿಪೆಂಡ್ ಆಗಿರ್ತೀರಿ. ಅಲ್ಲಿ ನಾಳೆ ದಿನ ಅಲ್ಲಿ ಸರಿಯಾಗಿ ನೀವು ಕೆಲಸ ಮಾಡ್ಬೇಕಂದ್ರೆ ಇವ್ರು ಸಹಕಾರ ಬೇಕಾಗುತ್ತೆ. ಇವ್ರು ವಿರೋಧ ಹಾಕೊಂಡು ನಾವು ಕೆಲಸ ಮಾಡೋಕ್ಕಾಗೋದಿಲ್ಲ. ಇಷ್ಟೆಲ್ಲ ಒತ್ತಡಗಳು ಇರೋರನ್ನ ನೀವು ಒತ್ತಡಕ್ಕೆ ಹಾಕೋದು ದೊಡ್ಡ ಕೆಲಸ ಅಲ್ವೇ ಅಲ್ಲ. ಆದ್ರೆ ಇಲ್ಲಿ ಒಂದು ರೀತಿಯ ಆ ಒಂದು ಇಂಟರ್ ಡಿಪೆಂಡೆನ್ಸ್ ಇರೋದ್ರಿಂದ ಸ್ವಲ್ಪ ಮನುಷ್ಯತ್ವದಿಂದ ಭಯ ಮಾಡಬೇಕಾಗ್ತದೆ. ಅದು ಬಿಜೆಪಿ ನಾಯಕನೇ ಆಗಲಿ, ಕಾಂಗ್ರೆಸ್ ಆಗಲಿ, JDS ನಾಯಕರೇ ಆಗಲಿ. ಹೌ ಡು ಐ ಎಕ್ಸ್ಪೆಕ್ಟ್ ಎನಿ ಲೀಡರ್ ಟು ಥ್ರೋ ಅ ಫೈಲ್ ಅಟ್ ದ ಫೇಸ್ ಆಫ್ ಅನ್ IAS ಆಫೀಸರ್? ಯಾವ ಮುಖ್ಯಮಂತ್ರಿ ಒಬ್ಬ ASP ನಮ್ಮ ಯಾರು ನಾರಾಯಣ ಬರ್ಮಣಿ ಅವ್ರನ್ನ ಹೊಡೆಯಕ್ಕೆ ಹೋಗ್ತಾರೆ? ವಾಟ್ ಕೈಂಡ್ ಆಫ್ CM? ಆ ವಿಜುವಲ್ ದಟ್ ವಿಜುವಲ್ ಸೆಂಡ್ಸ್ ಅ ಸರ್ಟನ್ ಸಿಗ್ನಲ್. ಅದು ನಿಮ್ಮ ಕೆಳಮಟ್ಟದ ನಾಯಕರುಗಳಿಗೆ ಮತ್ತು ಕೆಳಗಿನ ಅಧಿಕಾರಿಗಳಿಗೆ ಒಂದು ಸಿಗ್ನಲ್ ಕೊಡ್ತದೆ. ಒಬ್ಬ IAS ಅಧಿಕಾರಿ ಮುಖದ ಮೇಲೆ ಫೈಲ್ ಎಸೆದಿದ್ದು ನೋಡಿದ ತಕ್ಷಣ ಅದೊಂದು ಸಿಗ್ನಲ್ ಹೋಗುತ್ತೆ, ನಿಮ್ಗೆ ಯಾವ ರೀತಿಯ ಸಂಸ್ಕೃತಿ ಇದೆ ಅಂತೇಳಿ. ದೇವೇಗೌಡರು ಮೊಟ್ಟ ಮೊದಲು ಕುಮಾರಸ್ವಾಮಿ ಅವರು CM ಆದಾಗ ನಾವೆಲ್ಲ ಬರೆದಿರೋದು ಇದು. ಆಗ ಹೇಳಿದ್ದು ಅದನ್ನ ಕುಮಾರಸ್ವಾಮಿ ಸಲಹೆ ಕೊಟ್ಟಿದ್ದು, ಅಧಿಕಾರಿಗಳು ಒಂಥರ ಕತ್ತೆ ತರ ಒದ್ದು ಕೆಲಸ ತಗೊಳ್ಳೋ, ಆಫ್ ದ ರೆಕಾರ್ಡ್ ಸಲಹೆಗಳು ಇವು, ಒದ್ದು ಕೆಲಸ ತಗೋಬೇಕು. ಈ ರೀತಿಯ ಕಲ್ಚರ್ ಬಿಲ್ಡ್ ಆದ್ಮೇಲೆ ಮತ್ತೆ ಇದೆಲ್ಲ ಗೊತ್ತಿದ್ದು ಅಧಿಕಾರಿಗಳು ಕೆಲಸ ಮಾಡುವಾಗ ಒಬ್ಬ ಜನಪ್ರತಿನಿಧಿ, ಇಲ್ಲಿ ಬ್ಯಾನರ್ ವಿಚಾರ ಮಾತಾಡ್ತಿದ್ವಿ ನಾವು. ಇಟ್ಸ್ ವೆರಿ ಸಿಂಪಲ್ ಥಿಂಗ್. ಬ್ಯಾನರ್ ಗೈಡ್ಲೈನ್ಸ್ ಪ್ರಕಾರ ಯಾರು ಬ್ಯಾನರ್ ಪರ್ಮಿಷನ್ ತಗೊಂಡಿಲ್ಲ. ಬಳ್ಳಾರಿಯಲ್ಲಿ ಇಲ್ಲ, ಇದರಲ್ಲಿ ಶಿಡ್ಲಘಟ್ಟದಲ್ಲಿ ಪರ್ಮಿಷನ್ ಇಲ್ಲ. ಆದರೂ ಅಧಿಕಾರಿಗಳು ಏನೋ ಒಂದು ಕಾರ್ಯಕ್ರಮದ ಸಹಕಾರ ಕೊಡ್ತಿದ್ದಾರೆ. ಹೇಗೆ ಬಿಹೇವ್ ಮಾಡ್ಬೇಕು ನಾವು? ಅದಕ್ಕೋಸ್ಕರನೇ ಇಲ್ಲಿ ಏನಾಗುತ್ತೆ, ಕಾನೂನಾತ್ಮಕವಾಗಿ ಕೂಡ ನಾವು ಭಾಳ ಸ್ಟ್ರಿಕ್ಟ್ ಕಾನೂನು ಮಾಡಿದ್ರು ಕೂಡ ಅದು ದುರುಪಯೋಗ ಆಗುತ್ತೆ. ಸ್ವಲ್ಪ ಲಿಬರಲ್ ಆಗಿದ್ರು ಕೂಡ ಈ ಥರ ದುರುಪಯೋಗ ಆಗುತ್ತೆ. ಬೇಸಿಕಲಿ ಐ ಕಮ್ ಬ್ಯಾಕ್ ಟು ದ ಸೇಮ್ ಥಿಂಗ್. ಇಟ್ ಈಸ್ ಪ್ರಾಬ್ಲಮ್ ಆಫ್ ಕಲ್ಚರ್ ಅಂಡ್ ಪೊಲಿಟಿಕಲ್ ಕಲ್ಚರ್. ನಾವು ಯಾರನ್ನ ನಾವು ಆಯ್ಕೆ ಮಾಡಿ ಕಳಿಸ್ತಾ ಇದ್ದೇವೆ, ಆ ವ್ಯಕ್ತಿಯ ಏನು ನಡವಳಿಕೆ ಏನು ಇದೇ ನಮ್ಮ ರೇಣುಕಾಚಾರ್ಯ ಮುಂದೆ ಇದ್ದಾರೆ. ಇವ್ರ ಮೇಲೂ ಒಂದು ಮಹಿಳೆ ವಿಚಾರದಲ್ಲಿ ಸ್ಕ್ಯಾಂಡಲ್ ಆಗಿದೆ. ಯಾಕೆ ಹೀಗಾಗ್ತಾ ಇದೆ? ಆ ಸಂಸ್ಕೃತಿ ಬೇಕಲ್ವಾ? ಆ ಸಂಸ್ಕೃತಿ ಇಲ್ಲದೆ ಹೋದ್ರೆ ಸರಳ ಈಗ ವಿರೋಧ ಪಕ್ಷವನ್ನು ನಾವು ಟೀಕೆ ಮಾಡೋದು. ಬಟ್ ವಾಟ್ ಅಬೌಟ್ ಮೈ ಓನ್ ಹೋಮ್? ವಾಟ್ ಅಬೌಟ್ ಅವರ್ ಕಲ್ಚರ್?
ಟ್ರೂ. ವಾಟ್ ಕಲ್ಚರ್ ವಿ ಆರ್ ಬಿಲ್ಡಿಂಗ್. ಈಗ ಒಬ್ಬ ರಾಜಕಾರಣಿ ಸಂಸ್ಕೃತಿ ಜವಾಬ್ದಾರಿ ಇರ್ತದೆ. ಎಲ್ಲಾ ಪಕ್ಷದಲ್ಲೂ ಕೂಡ ಇಂಥವರೇ ಇರುವಾಗ ನಮ್ಮ ಮುಂದೆ ಇರುವ ಆಯ್ಕೆ ಏನು ಅನ್ನೋ ಭ್ರಮ ನಿರಸನ ಪ್ರಶ್ನೆಗೆ ನಮ್ಮ ಮತದಾರರು ಒಳಗಾಗ್ತಾರೆ ಅನ್ನೋ ದುರಂತ. ಬಟ್ ರೇಣುಕಾಚಾರ್ಯ ಸರ್ ಹೊರಡ್ಬೇಕು, ಅದಕ್ಕೆ ಮುಂಚೆ ಒಂದು ಲಾಸ್ಟ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ನಾನು ಕಾಂತೇಶ್ ಶೆಟ್ಟಿ ಅವ್ರಿಗೂ ಸೇಮ್ ಪ್ರಶ್ನೆ ಕೇಳಿದೆ ಸರ್, ನಿಮ್ಗೂ ಕೇಳ್ತಾ ಇದ್ದೀನಿ. ಜಮೀರ್ ಅಹಮದ್ ಖಾನ್ ಅನ್ನೋ ಒಬ್ಬ ಮಂತ್ರಿಯ ಮಗನ ಪಿಕ್ಚರ್ ಪ್ರಮೋಷನ್ ನ ಗುತ್ತಿಗೆಯನ್ನ ಇಡೀ ಕಾಂಗ್ರೆಸ್ ಪಕ್ಷದ ತಳಮಟ್ಟದ ನಾಯಕರು ತೆಗೆದುಕೊಂಡು ಬಿಟ್ಟಿದ್ದಾರೆ. ಹೆಂಗೆ ಒಬ್ಬ ಹೀರೋ ಫಿಲ್ಮ್ ಪ್ರಮೋಟ್ ಮಾಡ್ಲಿಕ್ಕೆ ಕಟ್ಟಿದ ಬ್ಯಾನರ್ ವಿಚಾರಕ್ಕೆ ಒಬ್ಬ ಸರ್ಕಾರಿ ಅಧಿಕಾರಿಯನ್ನ ಬಾಯಿಗೆ ಬಂದಂಗ್ ಬೈತೀವಿ ಅಂತಂದ್ರೆ ನಮಗೆ ಜಮೀರ್ ಅಹಮದ್ ಖಾನ್ ಅವರ ಮಗನ ಪಿಕ್ಚರ್ ಇಂಪಾರ್ಟೆಂಟು, ಅಧಿಕಾರಿ ಅಲ್ಲ. ಇದೇನಾ ಕಲಿಸ್ಕೊಡ್ತಿರೋದು ಇವರು? ರೇಣುಕಾಚಾರ್ಯ ಸರ್. ಸ್ವಲ್ಪ ಡಿಲೇ ಇದೆ, ಅವರು ರಿಯಾಕ್ಟ್ ಮಾಡ್ತಿದ್ದಾರೆ. ಈ ಸರ್ಕಾರ ಡ್ರಗ್ಸ್ ಮಾಫಿಯಾ ಇವತ್ತೆಲ್ಲ ಕಡೆ ಡ್ರಗ್ಸ್ ಸೇವನೆ ಮಾಡಿ ಡ್ರಗ್ಸ್ ಸೇವನೆ ಮಾಡಿ ಬಳ್ಳಾರಿ ಘಟನೆ ಇರ್ಬೋದು, ಎಲ್ಲ ಕಡೆ ಇವಾಗ ಬಳ್ಳಾರಿ ಘಟನೆಯಿಂದ ಹಿಡಿದು ಎಲ್ಲ ಕಡೆ ಡ್ರಗ್ಸ್ ಮಾಫಿಯಾ ಇವತ್ತು ಕೆಲಸ ಮಾಡ್ತದೆ. ಸಣ್ಣ ಸಣ್ಣ ವಿಚಾರಗಳಲ್ಲೂ ಘಟನೆ ನಡೀತದವೆ. ಈ ಸರ್ಕಾರ ನಿಷ್ಕ್ರಿಯವಾಗಿದೆ. ಜನ ಈಗಾಗಲೇ ತೀರ್ಮಾನ ಮಾಡಿದರೆ ಈ ಸರ್ಕಾರಕ್ಕೆ ಯಾವ ರೀತಿ ಪಾಠ ಕಲಿಸ್ಬೇಕು, ಮುಖ್ಯಮಂತ್ರಿಗಳು ಒಳಗೊಂಡಂತೆ, ಸಚಿವರು ಒಳಗೊಂಡಂತೆ, ಶಾಸಕರು ದೌರ್ಜನ್ಯ ಮಾಡ್ತಿದ್ದಾರೆ. ಹಾಗಾಗಿ ರಾಜ್ಯದ ಜನ ಯಾವ ಸಂದರ್ಭದಲ್ಲಿ ಪಾಠ ಕಲಿಸ್ತಾರೆ, ತಕ್ಕ ಉತ್ತರವನ್ನು ಕೊಡ್ತಾರೆ. ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋಗಿ ಈ ವ್ಯಕ್ತಿ ನನ್ನ ಹೆಸರು ಹೇಳಿದರು, ನಾನು ಯಾರ ಮೇಲೂ ಆ ಥರ ಮಾಡಿಲ್ಲ. ನನ್ನ ಬಗ್ಗೆ ಯೋಚನೆ ಮಾಡಿ ಮಾತಾಡಬೇಕು. ಅಲ್ಲಿ ಮೀಡಿಯಾದ ಮುಂದೆ ಇಡೀ ರಾಜ್ಯ ಜನ ವೀಕ್ಷಣೆ ಮಾಡ್ತಿದ್ದಾರೆ. ಆ ರೀತಿ ಅಗೌರವ ಮಾತಾಡಿದ್ರೆ ಇದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ನನ್ನ ನಡವಳಿಕೆಗಳು, ನನ್ನ ಸ್ವಭಾವಗಳು, ವ್ಯಕ್ತಿ ಟಿವಿ ಮುಂದೆ ಕೂತ್ಕೊಂಡು ಹೇಳಿದ ತಕ್ಷಣ ನನ್ನ ಇದೇ ಚಾರಿತ್ರ್ಯ ಮಾಡೋಕ್ಕಲ್ಲ. ನಾನು ಏನಂತ ಜನರಿಗೆ ಗೊತ್ತಿದೆ. ರಾಜ್ಯದಲ್ಲಿ ಒಂದ್ ನಿಮಿಷ ಹಲೋ ಹೇಳಿ ಸರ್, ಕೇಳಿಸ್ತಾ ಇದೆ. ಹಲೋ ಮೇಡಮ್ ಅವರೇ, ಕೇಳಿಸ್ತಾ ಇದೆ ಸರ್, ಹೇಳಿ. ನೋಡಿ, ಬಳ್ಳಾರಿ ಘಟನೆ, ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಮೇಲೆ ಸೋಮೋಟ ಕೇಸ್ ಹಾಕಿದ್ರು. ಯಾಕೆ ಭರತ್ ರೆಡ್ಡಿ ಮೇಲೆ ಸೋಮೋಟ ಕೇಸ್ ಹಾಕಲಿಲ್ಲ? ಅಲ್ಲಿ ಅಟ್ಟಾಸನೆ ಮೆರೆದು ಗಾಂಜಾ ಸೇವನೆ ಮಾಡಿಸಿ 1000 ಜನ ಕರ್ಕೊಂಬಂದು ಮದ್ಯ ಸೇವನೆ ಮಾಡಿ ಚೇರ್ ಹಾಕ್ಯಂದು ಅಟ್ಟಾಸನೆ ಮೆರೆದ್ರು. ಅವರ ಅಂಗರಕ್ಷಕರು ಫೈರ್ ಮಾಡಿದ್ರು. ರಾಜಶೇಖರ ಯುವಕ ಡೆತ್ ಆದ. ಯಾಕೆ ಈ ಸರ್ಕಾರ ಸೋಮೋಟ ಕೇಸ್ ಹಾಕಿ ಬಂಧಿಸ್ಲಿಲ್ಲ? ಕೇಸ್ ಕೊಟ್ಟಾದ್ಮೇಲೆ ಕೇಸ್ ಹಾಕ್ತಾರೆ. ಈ ಸರ್ಕಾರ ನಿರಂತರವಾಗಿ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಮಹಿಳೆಯರ ಮೇಲೆ ಮೊನ್ನೆ ತಾನೇ ಹುಬ್ಳಿಲಿ ಮಹಿಳೆ ಏನಾಯ್ತು, ವ್ಯವಸ್ಥೆ ಆಯಿತು. ಯಾವ ರೀತಿ ನಡವಳಿಕೆ ಸರ್ಕಾರ ತನ್ನ ಜವಾಬ್ದಾರಿ ಸ್ಥಾನವನ್ನು ನಿರ್ವಹಿಸಿದೆ, ಸಂಪೂರ್ಣ ವಿಫಲವಾಗಿದೆ. ಹಾಗಾಗಿ ಈ ಸರ್ಕಾರವನ್ನು ಜನ ಎದುರು ನೋಡ್ತಾರೆ. ಇನ್ನು ಔಟ್ ಗೋಯಿಂಗ್ ಸರ್ಕಾರ ನಾವು ಹೇಳೋದು ಯಾರೇ ಇರ್ಬೋದು, ಮಹಿಳೆಯರ ಮೇಲೆ ಇರ್ಬೋದು, ಅಥವಾ ವಿದ್ಯಾರ್ಥಿಗಳನ್ನ ಮೇಲಿರ್ಬೋದು, ಅಥವಾ ಜನರ ಮೇಲೆ ನಮ್ಮ ಭಾಷೆಗಳು, ನಡವಳಿಕೆಗಳು ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ನಾವು ಬೇರೆಯವ್ರಿಗೆ ಆದರ್ಶ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು ಬೇರೆ ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಸಮಯಕ್ಕೋಸ್ಕರ. ಬಟ್ ನಮ್ಮ ಅಬ್ಸರ್ವೇಷನ್ನು ನರಸಿಂಹಮೂರ್ತಿ ಸರ್, ಅದು ಯಾಕೋ ಗೊತ್ತಿಲ್ಲ, ನಾವು ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ ನಮಗೇನು ವೈಯಕ್ತಿಕ ದ್ವೇಷ ಇಲ್ಲ, ಆದರೆ ಮುತಾಲಿಕ್ ಅವರು ಬಂದ ಸಂದರ್ಭದಲ್ಲಿ ಅವ್ರ ಅಬ್ಸರ್ವೇಷನ್ ಇದು, ಬಿಜೆಪಿ ನಾಯಕರು ಯಾರು ಕೂಡ ಜಮೀರ್ ಅಹಮದ್ ಖಾನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರಕ್ಕೂ ಕೂಡ ರಿಯಾಕ್ಟ್ ಮಾಡಲ್ಲ, ಬಿಕಾಸ್ ದೇ ಆರ್ ಕಾಂಪ್ರಮೈಸ್ಡ್. ಇಲ್ಲಿ ನಾನು ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ ಆರೋಪ ಮಾಡ್ತಿಲ್ಲ ಸರ್, ಅವ್ರ ಮಗನ ಪಿಕ್ಚರ್ನ ಪೋಸ್ಟರ್ನ ಪ್ರಮೋಟ್ ಮಾಡುವ ಹಕ್ಕು ಕಾಂಗ್ರೆಸ್ ಪಕ್ಷ ಗುತ್ತಿಗೆ ತಗೊಂಡಿದ್ಯಾ? ರೇಣುಕಾಚಾರ್ಯ ಸರ್ಗೆ 2 ಸತಿ ಕೇಳಿದೆ, ನಿಮ್ಗೂ 1 ಸತಿ ಕೇಳಿದೆ. ಅದ್ಯಾಕೋ ಅವ್ರ ಮಗನ್ ಪಿಕ್ಚರ್ ಬಗ್ಗೆನೂ ಮಾತನಾಡಕ್ ಹಿಂಜರಿಕೆ ಅಪ್ಪ. ನರಸಿಂಹಮೂರ್ತಿ ಸರ್ ಹೇಳಿ, ಕಾಂತೇಶ್ ಶೆಟ್ಟಿ ಮೇಡಮ್ ನೀವು. ನಾನು ಹೇಳೋದು, ದಿನೇ ದಿನ ರಾಜ್ಯದಲ್ಲಿ, 1 ಸೆಕೆಂಡ್ ಮುಗಿಸ್ತೇನೆ, ದಿನೇ ದಿನ ರಾಜ್ಯದಲ್ಲಿ ಗುಂಡಾ ಸಂಸ್ಕೃತಿ ಜಾಸ್ತಿ ಆಗ್ತಿದೆಯಾ ಇಲ್ವಾ? ದಿನೇ ದಿನ ಇದನ್ನ ನೋಡುವ ವೀಕ್ಷಕರು ಒಪ್ಕೋತಾರೆ ಅಂತ ಅನ್ಕೋತೀನಿ. ದಿನ ಆದ್ರೆ ನಾಳೆ ಏನೋ ಅಂತ ಭಯದ ವಾತಾವರಣದಲ್ಲಿ ಇದ್ದೀವಿ. ಸರ್ಕಾರಿ ನೌಕರರು ಕೆಲಸ ಮಾಡಕ್ಕೆ ಭಯದ ವಾತಾವರಣ ನಿರ್ಮಾಣವಾಗಿದೆ. ಇವರು ನೋಡಿ, FIR ಆಗಿದ್ರು ಕೂಡ ಇನ್ನ
ಅರೆಸ್ಟ್ ಮಾಡ್ತಾ ಇಲ್ಲ ಅಂದ್ರೆ ಏನ್ ನೋಡಿ, ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ, ಗೃಹ ಇಲಾಖೆ ಇದೆಯಲ್ಲ ಗೊತ್ತಿಲ್ಲ. ಈ ಬಾಂಬೆ ಮಹಾರಾಷ್ಟ್ರದಿಂದ ಪೊಲೀಸರು ಬಂದು ಮೈಸೂರಲ್ಲಿ 38 ಕೋಟಿದ್ದು ಡ್ರಗ್ಸ್ ಹಿಡಿತಾರೆ, ಇಲ್ಲೇ ಪೊಲೀಸರಿಗೆ ಯಾಕೆ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ? ಕರ್ನಾಟಕ ಪೊಲೀಸರಿಗೆ ಅವ್ರದೇ ಆದ ಒಂದು ಹೆಸರಿತ್ತು, ಅದನ್ನ ಯಾಕೆ ನಿಷ್ಕ್ರಿಯ ಮಾಡ್ತಾ ಇದ್ರೆ ಅವ್ರನ್ನ? ಎಲ್ಲಾದ್ರೂ ನೀವು ನೋಡಿ, ಯಾವ್ದಾದ್ರು ಒಂದು ಕ್ರಮ ಆಗ್ತಾ ಇದೆಯಾ? ನೀವು ಇಷ್ಟು ಎಲ್ಲಿ, ನಾನು ಹೇಳುದಿಷ್ಟೇ, ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಮಿತಾ, ಮಹಿಳಾ ಆಯೋಗದ ಅಧ್ಯಕ್ಷ ಧರ್ಮಸ್ಥಳಕ್ಕೆ ಹೋಗಕ್ಕೆ ಅವ್ರಿಗೆ ಸಮಯ ಇರುತ್ತೆ, ಶಿಡ್ಲಘಟ್ಟಕ್ಕೆ ಅವ್ರು ಭೇಟಿ ಕೊಟ್ರ? ಇಲ್ಲಿ ಇಷ್ಟು ಕೆಟ್ಟದಾಗಿ, ಇಷ್ಟು ಕೇವಲವಾಗಿ, ಇಷ್ಟು ತುಚ್ಛ ರೀತಿಯಾಗಿ ಒಂದು ಮಹಿಳೆಗೆ ಇಷ್ಟು ಮಾತಾಡುವಾಗ ಅಶ್ಲೀಲವಾಗಿ ಮಾತಾಡ್ತಿದ್ದಾರೆ. ಏನಾದ್ರೂ ಅವ್ರು ಬಹುದ್ರ ಅಲ್ಲಿಗೆ ಲೆಟರ್ ಬರೆದ್ರೆ ಆಗುತ್ತಾ? ಮಹಿಳಾ ಆಯೋಗ ಏನಕ್ಕಿದೆ? ನಾನು ಹೇಳ್ತಾ ಇರೋದು ಇಷ್ಟೇ, ಮಹಿಳಾ ಆಯೋಗದ ಕೆಲಸ ಏನು? ಇಷ್ಟು ಕೆಟ್ಟದಾಗಿ, ಇದಕ್ಕಿಂತ ಅಶ್ಲೀಲವಾಗಿ ಯಾರಿಗಾದ್ರು ಹೆಣ್ಮಕ್ಳಿಗೆ ಮಾತಾಡಕ್ ಸಾಧ್ಯ ಇದೆಯಾ? ಇದನ್ನೆಲ್ಲ ಮಾನಿಟರ್ ಮಾಡಬೇಕಾಗಿರೋ CS ಕೂಡ ಶಾಲಿನಿ ರಜನೀಶ್ ಮೇಡಮ್ ಅವರು ಕೂಡ ಮಹಿಳೆಯೇ. ಪಾಪ ಕುಮಾರಸ್ವಾಮಿ ಅವರು ಪತ್ರ ಬರೆದ್ರಂತೆ, ಟೆಲಿಫೋನ್ ಮಾಡಿದ್ರಂತೆ. ಇವತ್ತು ಕೂಡ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಪತ್ರ ಬರೆದಿದ್ದಾರೆ. ನರಸಿಂಹಮೂರ್ತಿ ಸರ್ ಪಾಪ ಅವರೂ ನಮ್ಮ ಸದಾನಂದ್ ಸರ್ ಹೇಳ್ದಾಗೆ, ಅಮೃತಾ ಗೌಡ ಅವರು ಹೇಳ್ದಾಗೆ, ಏನೇ ಆದರೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯೇ ಆದರೂ ಕೂಡ ಶಿ ಈಸ್ ಆಲ್ಸೋ ಅಂಡರ್ ಸಮ್ ಬೌಂಡ್ರಿ ಸರ್. ಪಾಪ ಅವರು ಬಂದು ನೇರವಾಗಿ ನಿಮ್ ಬೆಂಬಲಕ್ಕೆ ನಾನಿದ್ದೀನಿ ಅಂತ ಹೇಳೋ ಪರಿಸ್ಥಿತಿ ಇಲ್ಲ. ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಶಿ ಇಸ್ ವರ್ಕಿಂಗ್ ಅಂಡರ್ ಬೌಂಡ್ರಿ. ನಾವು ಒಪ್ಕೊಳ್ಬೇಕು, ಕೆಲವರಿಗೆ ಇದನ್ನ ಹೇಳೋಕ್ ಕಷ್ಟ ಆಗುತ್ತೆ, ಬಟ್ ನಿಜ ದೇ ಆರ್ ವರ್ಕಿಂಗ್ ಅಂಡರ್ ಬೌಂಡ್ರಿ. ಅವ್ರಿಗೆ ಅವ್ರ ಕೆಲಸ ಫಸ್ಟ್ ಉಳಿಸ್ಕೊಳ್ಬೇಕು, ಆಮೇಲೆ ಮಹಿಳೆ, ಆಮೇಲೆ ನೊಂದವರು, ಆಮೇಲೆ ದಬ್ಬಾಳಿಕೆಗೆ ಒಳಗಾದವರು. ಬಿಜೆಪಿ ಇದ್ದಾಗಲೂ ಹಂಗೆ ಇತ್ತು ಮೇಡಮ್, ವ್ಯವಸ್ಥೆ ಬದಲಾವಣೆ ಮೇಡಮ್. ಇವತ್ತು ವ್ಯವಸ್ಥೆ ಆ ರೀತಿ ಇದೆ ಮೇಡಮ್. ಇವತ್ತು ಸರ್ಕಾರಿ ನೌಕರರು ಕೆಲಸ ಮಾಡೋದು ಎಷ್ಟು ಒತ್ತಡದಲ್ಲಿ, ಎಷ್ಟು ಭಯ ಭೀತಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೇಡಮ್, ನಿಜವಾಗ್ಲೂ ಎಷ್ಟೋ ಜನ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡೋಣಪ್ಪ ಅಂತ ಅನಿಸಿರುತ್ತೆ ಎಷ್ಟೊಂದು ಜನಕ್ಕೆ ಮೇಡಮ್. ಯಾರೋ ಒಬ್ಬ ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಬಂದು MLA ದುಡ್ಡು ಮಾಡ್ಕೊಂಬಂದು MLA ಆಗ್ಬಿಟ್ಟು ಇಲ್ಲಿ ತಪಾಸ್ ಮಾಡಿ ಬಂದಿದ್ದು ಕೆಲಸಗಳು, ಗೌರ್ಮೆಂಟ್ ಕೆಲಸದಲ್ಲಿ ಒಳ್ಳೆ ಕೆಲಸ, ಒಳ್ಳೆ ಫ್ಯಾಮಿಲಿಯಿಂದ ಬಂದು ಒಳ್ಳೆ ಕೆಲಸ ಮಾಡ್ತಾ ಭ್ರಷ್ಟಾಚಾರ ರಹಿತವಾದಂಥ ಕೆಲಸ ಮಾಡೋರು ತುಂಬ ಅಧಿಕಾರಿಗಳಿದ್ದಾರೆ. ಅಂಥವ್ರು ಇವತ್ತು ಅವ್ರ ಕೈಲಿ ಬಾಯಿಗೆ ಬಂದಂಗೆ ಹೆಂಡ್ತಿನೂ ಬಯಲ್ಲ, ಏಯ್ ಅಂತ ಕೂಗಿ ಬೈತಾರೆ ಅಂತಂದ್ರೆ ಅವ್ರಿಗೆ ಇವತ್ತು ಬರೀ ಲೇಡೀಸ್ ಮಾತ್ರ ಅಲ್ಲ, ಜೆಂಟ್ಸ್ ಕೆಲವರಿಗೆ ಬೇಜಾರಾಗ್ಬೋದು ಸರ್. ಗಂಡ ಹಂಗ್ ಬೈದ್ರೆ ಇವಾಗ ಹೆಂಡತಿ ತಿರುಗಿಸ್ ಬೈಯೋಷ್ಟು ಸಶಕ್ತರಾಗಿದ್ದಾರೆ ಅಲ್ಲ, ವಿಚಾರ ನೆಟ್ಟಗಿದ್ರೆ. ಆದ್ರೆ ಪಾಪ ಸರ್ಕಾರಿ ಅಧಿಕಾರಿಗಳು ಸರ್, ಗಂಡ ಹೆಂಡತಿ ಮಧ್ಯೆ ಇರೋ ರೈಟ್ಸ್ ಕೂಡ ಸರ್ಕಾರಿ ನೌಕರರಿಗಿಲ್ಲ, ಸರ್ಕಾರಿ ಅಧಿಕಾರಿಗಳಿಗಿಲ್ಲ. ನಾವು ಒಪ್ಕೊಳ್ಬೇಕು ಅದನ್ನ. ಅಧಿಕಾರಿಗಳನ್ನ ಇವತ್ತು ಈ ಮಟ್ಟಿಗೆ ರಾಜಕೀಯ ವ್ಯವಸ್ಥೆನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾತ್ರ ಈ ರೀತಿ ಒಂದಲ್ಲ ಎರಡಲ್ಲ. ಮೊನ್ನೆ ದಿನ ಬಾಲಕೃಷ್ಣ, HC ಬಾಲಕೃಷ್ಣ ಅವರು ಮಾಗಡಿ ಕ್ಷೇತ್ರದ ಪಕ್ಕದಲ್ಲಿ ತಹಸೀಲ್ದಾರ್ನ ಕುತ್ಕೊಂಡು ನಿನ್ಗೆ ಚಪ್ಪಲಿ ನೋಡಿಸ್ತೀನಿ ಅಂತಂದ್ರೆ ಅವ್ರ ಯಾವ ಮಟ್ಟಕ್ಕೆ ಅವ್ರ ಕುಟುಂಬದವ್ರು ಕುಗ್ಗೋಗಲ್ವಾ? ಏನಕ್ಕೆ ಇದಕ್ಕೋಸ್ಕರ ತಹಸೀಲ್ದಾರ್ ಆಗ್ಬೇಕಾಯ್ತಾ ಕಷ್ಟಪಟ್ಟು ಓದಿ ಅಂತ ಯಾರೊಬ್ಬ ರಾಜಕಾರಣಿ 5 ವರ್ಷಕ್ಕೆ ಗೆದ್ದು ಬರೋ ವ್ಯಕ್ತಿ ಕೈಲಿ ಬಾಯಿಗೆ ಬಂದಂಗೆ ಬೈಸ್ಕೊಂಡು ಇವತ್ತು ಕೆಲಸ ಮಾಡೋ ಪರಿಸ್ಥಿತಿ ಇದ್ದಾರೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಮೇಡಮ್, ಬರೀ ಒಂದು ಕಡೆ ಅಲ್ಲ, 2 ಕಡೆ ಅಲ್ಲ, ಇಡೀ ರಾಜ್ಯದಲ್ಲಿ ಹೇಳ್ಕೊಳಕ್ ಬಂದಿರೋರು ಯಾರೋ ಒಬ್ರು ಇಬ್ಬರು ಅಷ್ಟೇ. ಹೇಳ್ಕೊಳ್ದೇ ಇರುವಂತರು ಎಷ್ಟೋ ಜನ ಯಾರು ಬೈದಿದಾರಂತೆ ಆತ್ಮಹತ್ಯೆ ಪ್ರಯತ್ನ ಮಾಡ್ಕೊಂಡಿರೋರು ಎಷ್ಟೋ ಜನ, ಆತ್ಮಹತ್ಯೆ ಮಾಡ್ಕೊಂಡಿರೋರು ಸಹ ಎಷ್ಟೊಂದು ಜನ ಇದ್ದಾರೆ. ಹಾಗಾಗಿ ಮೇಡಮ್, ಈ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಇದು ಕಟ್ಟಿಟ್ಟು ಬುತ್ತಿನೇ, ಇದು ಯಾವಾಗಲೂ ರಿಪೀಟ್ ಆಯ್ತು, 1 ಸಾರಿ 2 ಸಾರಿ ಅಲ್ಲ. ಈಗಷ್ಟೇ ಉದಾಹರಣೆ ಕೊಟ್ರು ಕುಮಾರಸ್ವಾಮಿ ಅವರಿಗೆ ದೇವೇಗೌಡರು ಏನ್ ಸಲಹೆ ಕೊಟ್ಟಿದ್ರು ಅಧಿಕಾರಿಗಳ ಬಗ್ಗೆ ಇವರು ಕೇಳಿಸ್ಕೊಂಡ್ಬಂದು ಇವ್ರು ಒಬ್ಬರೇ ಇರ್ಬೇಕು, ಇವ್ರು ಯಾರು ಗೊತ್ತಿಲ್ಲ ನನಗೆ, ಅಲ್ಲ ಇವ್ರು ಒಬ್ಬರೇ ಇವ್ರ ಮುಂದೆ ಗೊತ್ತಿಲ್ಲ. ಈಗ ಯಾವ್ದಾದ್ರು ವಿಚಾರ ಇದ್ದಾಗ ಸಾಕ್ಷಿ ಇಟ್ಕೊಂಡು ಮಾತಾಡ್ಬೇಕು ಮೇಡಮ್, ಮೈಕ್ ಸಿಗುತ್ತೆ ಅಂತ ಕೇವಲಗೋಸ್ಕರ ಮಾತಾಡೋದು ಇಲ್ಲ. ಕೇವಲಗೋಸ್ಕರ ಮಾತಾಡೋರು ಲೋಕೇಶ್ ಅವ್ರು ಜಾಯ್ನ್ ಆಗಿದ್ದಾರೆ ಸರ್, ನೀವು ಕೇಳಿಸ್ಕೊಳ್ಬೇಕು ನರಸಿಂಹಮೂರ್ತಿ ಸರ್. ಬಿಜೆಪಿ ಜೊತೆ ನಾವು ಕುಮಾರಣ್ಣ CM ಆದಾಗ ದೇವೇಗೌಡರು 3 ವರ್ಷ 4 ವರ್ಷ ಕುಮಾರಣ್ಣನ ಜೊತೆ ಮಾತು ಬಿಟ್ಟಿದ್ದಾರೆ. ಅದು ಇಡೀ ದೇಶಕ್ಕೆ ಗೊತ್ತು. ಎಲ್ಲಾ ಪಕ್ಷದ ಅಧಿಕಾರ ಈ ಸಂದರ್ಭದಲ್ಲೂ ಕೂಡ ಯಾವಾಗ್ಲೂ ರಾಮರಾಜ್ಯ ನಮ್ಮ ರಾಜ್ಯದಲ್ಲಿ ಕಂಡಿಲ್ಲ ಅನ್ನೋದು ಜನರಿಗೆ ಗೊತ್ತಿದೆ. ಬಟ್ ಲೋಕೇಶ್ ಅವ್ರು ಜಾಯ್ನ್ ಆಗಿದ್ದಾರೆ. ಅಂತಾರಾಷ್ಟ್ರೀಯ ಕ್ರೀಡಾಪಟು ಅವರು, ದಬ್ಬಾಳಿಕೆ ದೌರ್ಜನ್ಯ ಅನ್ನೋದು ಯಾವ ಮಟ್ಟಿಗಿರುತ್ತೆ ಅನ್ನೋದನ್ನ ಅನುಭವಿಸ್ತವ್ರು ಅವರು. ಲೋಕೇಶ್ ಅವರ ನಿಮ್ಮ ಮೇಲೆ ಕ್ಷಮೆ ಇರಲಿ, FIR ದಾಖಲಾಗಿದೆಯಂತೆ ನಿಮ್ಮ ಮೇಲೆ, ಯಾರು ದಾಖಲು ಮಾಡಿದ್ದು ಹೇಳ್ಬೋದಾ? ನೋಡಿ ಮೇಡಮ್, ನಾನು ಸತತ 5 ವರ್ಷದಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ ಅವ್ರನ್ನ, ಯಾವಾಗ ಅಭಿವೃದ್ಧಿ ಮಾಡ್ಕೊಡ್ತೀರಾ ಅಂತ ಹೇಳಿ. ಬಿಕಾಸ್ ನಮ್ಮ ಯಾದಗಿರಿ ಜಿಲ್ಲಾ ಮೊದ್ಲೇ ಹಿಂದೆ ಉಳಿದಿತ್ತು. ಅದರಲ್ಲಿ ಎಷ್ಟೆಷ್ಟೋ ಟ್ಯಾಲೆಂಟೆಡ್ ಹುಡುಗರು ಇದಾರೆ, ಇಲ್ಲಿ ಹುಡುಗಿರು ಇದಾರೆ. ಅವ್ರಿಗೆ ಯಾವ ರೀತಿ ಅವಕಾಶ ಇಲ್ಲಿ ಸಿಗಂಗಿಲ್ಲ. ಅವ್ರು ಏನ್ ಮಾಡ್ತಾರೆ, ಇಲ್ಲಿಂದ ಬೇರೆ ಬೇರೆ ಜಿಲ್ಲೆ ಹೋಗಿ ಅವರು ಇದು ಮಾಡ್ತಾ ಇದಾರೆ, ಸೌಲಭ್ಯ ತಗೊಂಡು ಅಲ್ಲಿ ಆ ಕಡೆಯಿಂದ ಅವ್ರು ಆಡೋದ ಪ್ರಯತ್ನ ಮಾಡ್ತಾರೆ ಕ್ರೀಡೆದಲ್ಲಿ. ಬಟ್ ಏನಾಗೈತೆ ಅಂದ್ರೆ ಇತ್ತೀಚೆಗೆ ನಾನು ರೀಸೆಂಟ್ ಆಗಿ ಒಂದು ನ್ಯಾಷನಲ್ ಮೆಡಲ್ ಗೆದ್ಕೊಂಡ್ ಬಂದಾಗ ನಮ್ಮ ಜಿಲ್ಲಾ ಆಡಳಿತ ಕಡೆಯಿಂದ ಒಂದು ರೆಸ್ಪಾನ್ಸ್ ಇಲ್ಲ, ಯಾವ ರೀತಿ ನಮ್ಗೆ ಒಂದು ಕಾಲ್ ಇರಲ್ಲ.
ಅದಕ್ಕಾಗಿ ನಾವು ಒಂದು ಟೀಮ್ ನ ಕಟ್ಟಿ ಸತತವಾಗಿ ಅವ್ರನ್ನ ಫಾಲೋಅಪ್ ಅಲ್ಲಿ ಇರ್ತೀವಿ. ಸರ್ ನೋಡ್ರಿ, ಯಾದಗಿರಿ ಜಿಲ್ಲೆಯಲ್ಲಿ ಕ್ರೀಡಾಂಗಣಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೀವು ಸ್ಟೇಡಿಯಂ ನ ಕಟ್ಟಿದೀರಾ. ಆದರೆ ನೀವು ನಿಮ್ಮ ಸ್ಟೇಡಿಯಂ ಅಭಿವೃದ್ಧಿ ಕೆಲಸ ನೋಡ್ರಿ, ಯಾವ ರೀತಿ ಕಳಪೆ ಕಾಮಗಾರಿ ಆಗಿದೆ ಅಂತ ಹೇಳಿ ಪ್ರತಿಯೊಬ್ರು ಆಫೀಸರ್ಸ್ ನ ಕರ್ಕೊಂಡು ನಾನು ತೋರಿಸಿರೋದು. ಲಾಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ SP, CO ಮತ್ತೆ DC ಸಾಹೇಬ್ರು ಎಲ್ಲ ಕರ್ಕೊಂಡು ನಾನು ಇಡೀ ಕ್ರೀಡಾಂಗಣದಲ್ಲಿ ಎಷ್ಟು ಕಳಪೆ ಕಾಮಗಾರ ಆಗಿದೆ, ಎಷ್ಟು ಲೂಟಿ ಹೊಡೆದಿರೋ ಎಲ್ಲ ಓಪನ್ ಆಗಿ ತೋರಿಸಿರೋದು. ಅಲ್ಲಿ ಇರತಕ್ಕಂತ ಅಸಿಸ್ಟೆಂಟ್ ಡೈರೆಕ್ಟರ್ ರಾಜಸಾಬ್ ಬಾವಳಿ ಅವರು ಸತತ 5 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದಾರೆ. ಅವರು ಗಮನಕ್ಕಿದ್ರು ಕೂಡ ಯಾವ ರೀತಿ ನಮ್ಗೆ ಯಾವ ಸ್ಪಂದನೆ ಇಲ್ಲ, ರೆಸ್ಪಾನ್ಸ್ ಇಲ್ಲ. ಕೇಳ್ತಾ ಇರೋದೇನು ಜಿಲ್ಲಾ ಕ್ರೀಡಾಂಗಣ FIR ಮಾಡಿರೋದಕ್ಕೆ ರೀಸನ್ ಏನ್ ಸರ್? ನೀವು ಕ್ರೀಡಾಂಗಣ ಕೇಳಿದ್ರಿ, ಅದ್ ನಿಮ್ ಹಕ್ಕು. ಒಬ್ಬ ಕ್ರೀಡಾಪಟುವಾಗಿ ಕ್ರೀಡಾಪಟು ಅಲ್ಲದೆ ಹೋದ್ರು ಕೂಡ ನೀವು ಯಾದಗಿರಿ ಜಿಲ್ಲೆ ಅಭಿವೃದ್ಧಿಗೋಸ್ಕರ ಅಲ್ಲಿ ನಾಗರಿಕರ ಕೇಳಿದಿರಿ. ಬಟ್ FIR ಯಾಕಂತೆ, ಏನ್ ರೀಸನ್ ಕೊಟ್ಟಿದ್ದಾರೆ? ಅದೇ ನಾವು ಜಿಲ್ಲಾ ಇದು ಕಾಮಗಾರಿಗೆ ಅಡತಳ ಮಾಡಿದಂತೆ, ಅವ್ರಿಗೆ ಏಕವಚನದಲ್ಲಿ ಮಾತಾಡಿದಂತೆ, ನಾವು ಇದನ್ನ ಪೆಟ್ರೋಲ್ ಹಾಕಕ್ ಪ್ರಯತ್ನ ಮಾಡಿದಂತೆ, ನಾನು ಈ ಒಂದು ಸುಳ್ಳಿನ ಕೇಸ್ ಹಾಕ್ಬಿಟ್ಟು ನಮ್ನ ಇವತ್ತು ಜೈಲ್ ಆಗಕ್ ಪರಿಸ್ಥಿತಿ ಬಂದಿದೆ. ನಾವು ಕೇಳಿದ್ದು ಅವ್ರ ಜೇಬಿಂದ ದುಡ್ಡಲ್ಲ, ಏನೂ ಇಲ್ಲ. ಸರ್, ಸ್ಟೇಡಿಯಂ ಕ್ರೀಡಾಂಗಣ ಯಾವಾಗ ಅಭಿವೃದ್ಧಿ ಮಾಡ್ಕೊಡ್ತೀರಾ? ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಗೊತ್ತಿಲ್ಲ, ಇದನ್ನ ಕೆಲವರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋ ಕಷ್ಟ ಆಗ್ಬಹುದು. ವೋಟ್ ಹಾಕೋಕೆನೆ ಜನ ಆಚೆ ಬರ್ತಾ ಇಲ್ಲ. ಬಂದ ಕೆಲವರು ಆಯ್ಕೆ ಮಾಡಿರುವ ಜನಪ್ರತಿನಿಧಿಗಳು ಇಂತ ನಾಲಾಯಕರು ಅಂತ ಗೊತ್ತಾದ ಮೇಲೆ ಏನ್ ಅನ್ಸುತ್ತೆ? ಒಬ್ಬ ಕ್ರೀಡಾಪಟುವಾಗಿ ನೀವು ನಿಮ್ಮ ಹಕ್ಕು ಕೇಳಿದಾಗ ನಿಮ್ಮ ಮೇಲೆ FIR ಆಗತ್ತೆ ಅಂತಂದ್ರೆ ನಮ್ಮ ರಾಜಕಾರಣಿಗಳ ಮೇಲೆ ಏನ್ ಅನ್ಸುತ್ತೆ ನಿಮ್ಗೆ ಅಂತ? ನೋಡ್ರಿ ನಾವೊಬ್ಬ ಕ್ರೀಡಾಪಟುಗಳು, ರಾಜನೀತಿ ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ. ಒಂದು ಬಿಜೆಪಿ ಗೊತ್ತಿಲ್ಲ, ಕಾಂಗ್ರೆಸ್ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು ನೇರ ನಮ್ಮ ಟ್ಯಾಲೆಂಟ್ ನ ಮುಂದೆ ಒರೆಸ್ಬೇಕಂತ ಹೇಳಿ ಇವ್ರುಗಳು ನಮ್ಮ ಹೆಸರು ತಗೊಂಡು ಅವರವರಲ್ಲಿ ಗಲಾಟೆ ನಡೆಸ್ತಾ ಇದ್ದಾರೆ, ದಂಗೆ ನಡೆಸ್ತಾ ಇದ್ದಾರೆ. ಅದು ಬಿಟ್ರೆ ಏನಿಲ್ಲ. ಈಗ ನನ್ನ ಹೆಸರು ಯೂಸ್ ಮಾಡ್ಕೊಂಡು ಬಿಜೆಪಿ ಅವರು ವಿಡಿಯೋ ಮುಖಾಂತರ ಖರ್ಗೆ ಸಾಹೇಬ್ರ ಮೇಲೆ ಹಾಕೋದು ಆಯ್ತು, ಮತ್ತೆ ಖರ್ಗೆ ಅಂದ್ರೆ ಕಾಂಗ್ರೆಸ್ ಕಡೆ ಹಾಕೋದಾಯ್ತು, ಕಾಂಗ್ರೆಸ್ ಅವರು ಈ ಕಡೆ ಹಾಕೋದಾಯ್ತು. ಇದೇ ನಡೀತಾ ಇದೆ. ಇವಾಗ ನನ್ ಮೇಲೆ ಥ್ರೆಟಿಂಗ್ ನಡೀತಾ ಇದೆ. ನಾವು ಮಾಡಿರೋದು ಏನ್ ಪಾಪ? ನಾ ಕೇಳ್ತಾ ಇರೋದೇನು, ಅಲ್ಲಿ ವಿಷಯ ಹೋಗ್ತಾ ಇರೋದೇನು? ನಮ್ಮ ಹೆಸರು ಯೂಸ್ ಮಾಡ್ಕೊಂಡು ಪಕ್ಷ ಇವ್ರು ಗಲಾಟೆ ಹಾಕೊಂಡು ನಮ್ಮ ಮೇಲೆ ಥ್ರೆಟಿಂಗ್ ಕಾಲ್ ಬರ್ತದೆ. ಈಗ ಈ ಒಂದು ಪರಿಸ್ಥಿತಿ ನಾವು ಇದೀವಿ. ಈಗ ನಾವು ಕದ್ದು ಮುಚ್ಚಿ ಇರ್ತಾ ಇದೀನಿ. ಈಗ ಯಾವಾಗ ಯಾರು ಬಂದು ಹೊಡಿತಾರ ಆ ತರ ಪರಿಸ್ಥಿತಿ ಆಗಿದೆ ನನಗೆ. ಪೊಲೀಸ್ ಇಲಾಖೆ ಮೇಲೆ, ರಾಜ್ಯ ಸರ್ಕಾರದ ಮೇಲೆ, ನಿಮ್ಮ ಜನಪ್ರತಿನಿಧಿಗಳ ಮೇಲೆ ನಿಮಗೆ ನಂಬಿಕೆ ಉಳಿದಿದೆಯಾ? ಅಂದ್ರೆ ನಾನು ಕೇಳಿದ್ದು ನನ್ನ ಹಕ್ಕು, ಹಾಗಾಗಿ ನನ್ನ ಮೇಲೆ ಸುಳ್ಳು FIR, ಬಟ್ ಸ್ಟಿಲ್ ನನಗೆ ಕಾನೂನು ಸುವ್ಯವಸ್ಥೆ ಮೇಲೆ ನಂಬಿಕೆ ಇದೆ, ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾರೆ, ಆ ಮನಸ್ಥಿತಿಯಲ್ಲಿ ಇದೀರಾ ಲೋಕೇಶ್ ಅವರೇ? ನನಗೆ ನಂಬಿಕೆ, ನಮ್ಮ ಕಾನೂನು, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಬರ್ದು ಅದ್ರ ಮೇಲೆ ನಂಬಿಕೆ ಇದೆ. ಬಟ್ ಇವಾಗ ಇತ್ತೀಚೆಗೆ ಏನ್ ನಡೀತಾ ಇದೆ ಅದ್ರ ಮಂತೂ ಪೂರ್ತಿ ನಂಬಿಕೆ ಹೋಗ್ಬಿಟ್ಟಿದೆ. ಯಾಕಂದ್ರೆ ಒಬ್ಬ ಕ್ರೀಡಾಪಟುಗಳ ಈ ದಬ್ಬಾಳಿಕೆ, ಈ ರೀತಿ ದೌರ್ಜನ್ಯ ನಡೀತಾ ಅಂದ್ರೆ ಅವರು ಯಾವ ರೀತಿ ಯುವಕ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡ್ತಿರ್ಲಿಲ್ಲ. ನಾನು ಯಾವ ಸಾಧಾರಣ ಕ್ರೀಡಾಪಟುಗಳಲ್ಲ, ನಾನ್ ನ್ಯಾಷನಲ್ ಮೆಡಲಿಸ್ಟ್. ನೆಕ್ಸ್ಟ್ ನಾ ಇಂಟರ್ನ್ಯಾಷನಲ್ ಹೋಗೋ ಪರಿಸ್ಥಿತಿ ಇದೆ. ಆಗ ನನ್ನ ಪಾಸ್ಪೋರ್ಟ್ ನನ್ನ ಜಿಲ್ಲಾ ಬಿಟ್ಟು ಹೋಗೋದು, ಅವರು DC ಸಾಹೇಬ್ ನನಗೆ ಧಮಕಿ ಹಾಕ್ತಾರೆ ಎಲ್ಲರ ಮುಂದೆ. ನನ್ನ ಪವರ್ ನ ತೋರ್ಸಿದ್ರೆ ನೀನ್ ಈ ಜಿಲ್ಲಾ ದಾಟಿ ಹೋಗಂಗಿಲ್ಲ. ಅದರಲ್ಲಿ ನಾನು ಒಂದು ಧೈರ್ಯ ತಗೊಂಡು, ನಾನು ಇಲ್ಲ ಸರ್ ನನ್ ಮೇಲೆ ಏನ್ ಕ್ರಮ ತಗೊಳ್ತೀರಾ ತಗೊಳ್ರಿ, ಆದ್ರೆ ನಮ್ಮ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಸುಧಾರಣೆ ಮಾಡ್ಕೊಡ್ರಿ. ಯಾಕಂದ್ರೆ ಇತ್ತೀಚೆಗೆ ಬಹಳಷ್ಟು ಕ್ರೀಡಾಪಟುಗಳು ತ್ರಾಸಾಗಿ ಸ್ಪೋರ್ಟ್ಸ್ ನ ಬಿಟ್ಟು ಇವತ್ತು ಗಾರೆ ಕೆಲಸ ಆಯ್ತು, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇದಾರೆ. ಇವತ್ತು ನಮ್ಮ ಕ್ರೀಡಾಪಟುಗಳು ಬಹಳಷ್ಟು ಸಮಸ್ಯೆ ಕೇಳಿದಿರಿ. ಸರ್ಕಾರ ದ್ವೇಷ ಭಾಷಣವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೊಸ ಕಾನೂನು ತರತ್ತಂತೆ. ಇರೋ ಹಕ್ಕನ್ನ ಉಳಿಸ್ಕೊಳ್ಳಿಕ್, ನಾವು ಪ್ರಶ್ನೆ ಮಾಡ್ಲಿಕ್ಕೆ ನಮಗೆ ಪ್ರೊಟೆಕ್ಷನ್ ಬೇಕು ಅಂತ ಹೊಸ ಕಾನೂನು ತರೋ ಪರಿಸ್ಥಿತಿ ಇದೆ. ಎನಿವೆ, ಥ್ಯಾಂಕ್ ಯು ಲೋಕೇಶ್ ಅವರೇ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಕಡೆ 2 ನಿಮಿಷ ಇದೆ. ಸದಾನಂದ್ ಸರ್, ಪೌರಾಡಳಿತ ಸಚಿವರು ಅಂತ ಹೇಳಿ ಒಬ್ಬರಿದ್ದಾರೆ, ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಾಯ್ತು, ಟೆಲಿಫೋನ್ ಮಾಡಾಯ್ತು, ಅವ್ರ ಕಡೆಯಿಂದ ಏನ್ ಸಹಕಾರ ಸಿಕ್ಕಿದೆ ನನಗೆ ಗೊತ್ತಿಲ್ಲ. ಸಿಕ್ಕಿದೆಯಾ ಅದೆರಡನ್ನು ನೀವು ಉತ್ತರ ಬೇಕು. ರಹೀಂ ಖಾನ್ ಅವ್ರು ಏನು ಮಾಡಿದ್ರು ಈ ಪ್ರಕರಣದಲ್ಲಿ ಎಸ್ಪೆಷಲಿ, ಹಾಗೆ ಶಾಲಿನಿ ರಜನೀಶ್ ಮೇಡಮ್ ಅವ್ರು ಏನು ಮಾಡಿದ್ರು, ಇದೆರಡಕ್ಕೂ ಉತ್ತರ ಬೇಕು ನಿಮಗೆ. ಖಂಡಿತ ಮೇಡಮ್, ಸರ್ಕಾರಿ ನೌಕರರ ಮೇಲಿನ ಈ ಹಲ್ಲೆ ಮತ್ತು ದೌರ್ಜನ್ಯವು ಇದು ನಿರಂತರವಾಗಿ ನಡ್ಕೊಂಡು ಬಂದಿದೆ. ಯಾರ ಮೇಲೆ ವಹಿಸ್ಲಿಕ್ಕೆ ನಾವು ರೆಡಿ ಇಲ್ಲ. ಯಾಕಂದರೆ ಎಲ್ಲ ಹಂತದಲ್ಲೂ ನಮ್ಮ ಮೇಲೆ ಆಗಿದೆ. ನಾವು ಯಾವುದೇ ಸರ್ಕಾರದ ಏಜೆಂಟ್ಗಳಲ್ಲ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಸಾರ್ವಜನಿಕರ ಸೇವಕರು. ಹಾಗಾಗಿ ನಾವು ಯಾವುದೇ ಸರ್ಕಾರಗಳು ಬಂದರೂ ಕೂಡ, ಆ ಸರ್ಕಾರ ಯಾವುದೇ ಹೊಸ ಯೋಜನೆಗಳು ತಂದರೂ ಕೂಡ ಅವುಗಳನ್ನು ಪ್ರಾಮಾಣಿಕವಾಗಿ ಸಾರ್ವಜನಿಕರಿಗೆ ಮುಟ್ಟುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಅದಕ್ಕೆ ನಮ್ಮ ಕರ್ನಾಟಕದ ಗ್ರೋತಿಂಗ್ ಪಾಯಿಂಟೇ ನಮಗೆ ಸಾಕ್ಷಿಯಾಗಿದೆ. ಹಾಗಾಗಿ ನಾನು ಎಲ್ಲ ಪಕ್ಷದಲ್ಲಿ ಯಾವುದೇ ಸರ್ಕಾರ ಇರಲಿ, ಯಾವುದೇ ನಾಯಕರುಗಳಿರಲಿ, ಒಂದು ವಿನಂತಿ ಏನಂದರೆ, ಇವತ್ತು ಸಾಕಷ್ಟು ಖಾಲಿ ಹುದ್ದೆಗಳು ಇದ್ದಾಗ ಕೂಡ, ಹೊಸ ಯೋಜನೆಗಳು ಬಂದಾಗ ಕೂಡ, ಬಜೆಟ್ನ ಗಾತ್ರ ಹೆಚ್ಚಾಗಿದ್ದಾಗೂ ಕೂಡ, ಮತ್ತು ಈ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲ ಸಾರ್ವಜನಿಕರ ಸೇವೆಯನ್ನು ಮುಟ್ಟಿಸುವಂಥ ಕೆಲಸವನ್ನು ಅಷ್ಟು ಒತ್ತಡದ ಮಧ್ಯದಲ್ಲೂ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಮಗೆ ಒಂದು ನಿರ್ಬಂಧದ ವ್ಯಾಪ್ತಿಯಲ್ಲಿ ನಮಗೆ ಇವತ್ತು ಸೇವಾ ನಿಯಮಗಳಿದೆ, ನಡತೆ ನಿಯಮಗಳಿದೆ.
ಒಂದು ವೇಳೆ ನಾವೇನಾದರೂ ಈ ಥರದ್ದು ತಪ್ಪು ಸರ್ಕಾರಿ ನೌಕರಿಂದ ಏನಾದರೂ ತಪ್ಪಾದರೆ ಆ ಕ್ಷಣದಲ್ಲಿ ವಿತಿನ್ ನಮಗೆ 3-4 ತಾಸಲ್ಲಿ ಅಥವಾ 1 ಗಂಟೆಯಲ್ಲೇ ಆ್ಯಕ್ಷನ್ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಆದರೆ ಸಾರ್ವಜನಿಕರಿಗೆ ನಮ್ಮ ಮೇಲೆ ಅಲ್ಲೇ ಆದಂಥ ಸಂದರ್ಭದಲ್ಲಿ ವರ್ಷಗಾದ್ರೂ ಕೂಡ ನಮ್ಮ ಮನವಿಗಳು ಕೇಳದಂಥ ಪರಿಸ್ಥಿತಿ ಇದೆ. ಎಲ್ಲ ಪಕ್ಷಗಳಿಗೂ ಮತ್ತು ಎಲ್ಲ ಸರ್ಕಾರಕ್ಕೆ ಒಂದೇ ಮನವಿ ಮಾಡ್ತೇನೆ, ಪ್ರಾಮಾಣಿಕವಾಗಿ ಸೇವೆ ಮಾಡ್ತಕ್ಕಂಥ ಸರ್ಕಾರಿ ಬಿಡಿ ಸರ್, ನನಗೆ ಹಿಂಗೆ ಕೇಳಲಿಕ್ಕೆ ಮುಜುಗರ ಆದ್ರೆ ನನ್ನ ಪರಿಸ್ಥಿತಿ ನಿರಂತರವಾಗಿ ನಾವು ಹಂಗಿದೆ ಪರಿಸ್ಥಿತಿ. ಕೈ ಮುಗಿ ಕೇಳ್ಬಿಡಿ ಸರ್, ಹಂಗಾದ್ರೂ ಕರಗುತ್ತಾ ನಮ್ಮ ರಾಜಕಾರಣಿಗಳ ಮನಸ್ಸು ಅಂತ ಹೇಳಿ. ನಮಗೆ ಸರ್ಕಾರದ ಹಂತದ ಉನ್ನತ ಹಂತದ ಎಲ್ಲ ಅಧಿಕಾರಿಗಳು ಕೂಡ ಈ ರೀತಿಯಾದ ಸಂದರ್ಭ ಬಂದಾಗ ನಮಗೆ ಸಹಕಾರವನ್ನು ನೀಡಿದ್ದಾರೆ, ಎಲ್ಲ ಅಧಿಕಾರಿಗಳಿಗೆ ಧೈರ್ಯವನ್ನು ನೀಡಿದ್ದಾರೆ. ಸಾರ್ವಜನಿಕರಿಗೂ ವಿನಂತಿಯನ್ನು ಮಾಡ್ತಾನೆ, ರಾಜಕೀಯ ನಾಯಕರುಗಳಿಗೂ ವಿನಂತಿಯನ್ನು ಮಾಡ್ತಾನೆ, ಅತ್ಯಂತ ಒತ್ತಡದಲ್ಲಿ ಇವತ್ತಿನ ಸರ್ಕಾರದ ಸಮಾಜದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಕಷ್ಟಗಳನ್ನ ಕೂಡ ಜನಪರ ಮುಖ್ಯಮಂತ್ರಿಗಳಿದ್ದಾರೆ, ಪೌರಾಡಳಿತ ಸಚಿವರಿದ್ದಾರೆ, ಶಾಲಿನಿ ರಜನೀಶ್ ಮೇಡಮ್ ಅವರಿದ್ದಾರೆ, ಹಾಗೆ ಕಾಂತಿ ಶೆಟ್ಟಿ ಮೇಡಮ್ ನೆನಪು ಮಾಡಿದ ಹಾಗೆ ಮಹಿಳಾ ಆಯೋಗದ ಅಧ್ಯಕ್ಷರಿದ್ದಾರೆ. ದಯಮಾಡಿ ನಾವು ಹೆಚ್ಚಿಗೆ ಕೇಳ್ತಾ ಇಲ್ಲ, ನಾನೇ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಕರ್ತವ್ಯವನ್ನ ಪಾಲನೆ ಮಾಡಿಬಿಡಿ, ದಯ ತೋರಿಸಿ ಅಧಿಕಾರಿಗಳ ಮೇಲೆ ಅಂತ ಹೇಳಿ. ನನಗೆ ಬೇರೆ ಚಾನೆಲ್ ಆದರೂ ಕೂಡ ನನ್ನ ಫೆಲೋ ಜರ್ನಲಿಸ್ಟ್ ಈ ಮಾತನ್ನು ನನಗೆ ರಿಪೀಟ್ ಮಾಡ್ಲಿಕ್ಕೆ ಯಾವುದೇ ರೀತಿ ಮುಜುಗರ ಇಲ್ಲ. ಸರ್ಕಾರಿ ಹುದ್ದೆಯನ್ನ ಹಿಡಿಯೋದು, ಸರ್ಕಾರಿ ಅಧಿಕಾರಿಗಳಾಗೋದು ಆತ್ಮಹತ್ಯೆಗೆ ಸಮ ಅಂದ್ಬಿಟ್ರು, ಅದು ನಿಜ ಅನ್ನೋ ರೀತಿಯಲ್ಲಿ ವ್ಯವಸ್ಥೆಯನ್ನ ಪರಿಸ್ಥಿತಿಯನ್ನ ಕ್ರಿಯೇಟ್ ಮಾಡಬೇಡಿ ಅಂತ ಹೇಳಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿರುವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, DCM ಆದ DK ಶಿವಕುಮಾರ್ ಅವರು, ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಸರ್, CS ಶಾಲಿನಿ ರಜನೀಶ್ ಮೇಡಮ್, ಹಾಗೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾದ ನಾಗಲಕ್ಷ್ಮಿ ಚೌಧರಿ ಮೇಡಮ್, ದಯಮಾಡಿ ನಮ್ಮ ಸರ್ಕಾರಿ ಅಧಿಕಾರಿಗಳು ಮುಕ್ತವಾಗಿ ಕೆಲಸ ಮಾಡೋ ರೀತಿಯಲ್ಲಿ ಈ ಗೂಂಡಾಗಳಿಗೆ ಶಿಕ್ಷೆಯನ್ನ ಕೊಟ್ಟು ಅದಕ್ಕೊಂದು ದಾರಿ ಮಾಡಿಕೊಡಿ ಅಂತ ವಿನಂತಿ ಮಾಡ್ತಾ ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ.